Are you ready to receive the word? ದೇವರ ವಾಕ್ಯವನ್ನು ಸ್ವೀಕಾರ ಮಾಡಿಕೊಳ್ಳಿಕ್ಕೆ ಸಿದ್ಧರಾಗಿದ್ದೀರಾ? Hallelujah. Hallelujah. This is a time to receive the word of God to our spirit. ದೇವರ ವಾಕ್ಯವನ್ನು ನಮ್ಮ ಆತ್ಮದಲ್ಲಿ ಸ್ವೀಕಾರ ಮಾಡಿಕೊಳ್ಳುವಂತ ಸಮಯವಿದು. This is the time to receive the word of God to our mind. ದೇವರ ವಾಕ್ಯವನ್ನು ನಮ್ಮ ಮನಸ್ಸಿಗೆ ಸ್ವೀಕಾರ ಮಾಡಿಕೊಳ್ಳುವಂತ ಸಮಯವಿದು. This is the time to receive the word of God to our body. ದೇವರ ವಾಕ್ಯವನ್ನು ನಮ್ಮ ದೇಹಕ್ಕೆ ಸ್ವೀಕಾರ ಮಾಡಿಕೊಳ್ಳುವಂತ ಸಮಯವಿದು. Hallelujah. 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 You know, one of the reasons we come to the house of God, ನಾವು ಯಾಕೆ ದೇವರ ಮನೆಗೆ ಆಲಯಕ್ಕೆ ಬರುತ್ತಾ ಇದ್ದೇವೆ ಅಂತೇಳಿ ನಮಗೆ ಕಾರಣಗಳು ಗೊತ್ತಿದೆ. we come to the house of God because it is the place that we sanctified for teaching. ನಾವು ದೇವರ ಮಂದಿರಕ್ಕೆ ಯಾಕೆ ಬರುತ್ತಾ ಇದ್ದೇವೆ ಅಂತ ಹೇಳಿದ್ರೆ ದೇವರ ಒಂದು ಬೋಧನೆಗೆ ನಾವು ಪ್ರತಿಷ್ಠೆ ಮಾಡಲ್ಪಟ್ಟಿದ್ದೇವೆ. Cleanse our spirits and souls ನಮ್ಮ ಒಂದು ಆತ್ಮ ನಮ್ಮ ಪ್ರಾಣವನ್ನು ತರಬೇತಿಗೊಳಿಸಲಿಕ್ಕೆ with the word of God. ದೇವರ ವಾಕ್ಯದಿಂದ When we come to the house of God, ನಾವು ದೇವರ ಮಂದಿರಕ್ಕೆ ನಾವು ಬರುವಾಗ we take the word of God into our spirit ದೇವರ ವಾಕ್ಯವನ್ನು ನಮ್ಮ ಆತ್ಮದೊಳಗೆ ಸ್ವೀಕಾರ and we ಮಾಡಿಕೊಳ್ಳುತ್ತೇವೆ. check our lives ನಮ್ಮ ಜೀವನವನ್ನು and ಪರೀಕ್ಷಿಸಿಕೊಳ್ಳುತ್ತೇವೆ. get rid of all the unwanted things which is in us, wrong stuff, we remove it. ನಮ್ಮಲ್ಲಿ ಇರುವಂತ ಕೆಟ್ಟ ವಿಷಯಗಳನ್ನು ನಮ್ಮ ಜೀವನದಿಂದ ತೆಗೆದುಹಾಕಲಿಕ್ಕೆ We must become a better person. ನಾವು ಉತ್ತಮವಾಗಿರುವಂತ ಜನರಾಗಿ ನಾವು ಮಾರ್ಪಡಬೇಕು. Hallelujah. Hallelujah. That's why James 4:8 says, ಅದಕ್ಕಾಗಿ ಯಾಕೋಬನ ಬರೆದ ಪತ್ರಿಕೆ 4:8 ವಚನದಲ್ಲಿ ಬರೆಯಲ್ಪಟ್ಟಿದೆ. wash your hands you sinners and purify yourselves you double minded. ಓ ಪಾಪಿಗಳೇ, ನಿಮ್ಮ ಕೈಗಳನ್ನು ಶುದ್ಧಿಗೊಳಿಸಿರಿ, ನಿಮ್ಮ ಒಂದು ಹೃದಯವನ್ನು ಪರಿಮಳಗೊಳಿಸಿರಿ. Here James is saying to the church, you sinners, but we are the purifying vessels of God. ಇಲ್ಲಿ ಯಾಕೋಬನ ಸಭೆಗೆ ಹೇಳುತ್ತಾ ಇದ್ದಾನೆ, ಶುದ್ಧೀಕರಿಸಿ, ನಿಮ್ಮ ಹಸ್ತಗಳನ್ನು ಶುದ್ಧೀಕರಿಸಿರಿ ಎಂದು. He is introducing sinners. ಆತನು ನೀವು ಪಾಪಿಗಳು ಅಂತೇಳಿ ಆತನು ನಮಗೆ Why? Because world is in you. You are filled with the world. ನೀನು ಈ ಲೋಕ ವಿಷಯಗಳಿಂದ ನೀನು ತುಂಬಿಸಿಕೊಂಡಿದ್ದೀಯ. That's why he is saying, whenever you come to the house of God or you go to the word of God, wash your hands. ಅದಕ್ಕಾಗಿ ಯಾವಾಗಲೂ ನೀವು ದೇವರ ಆಲಯಕ್ಕೆ ಬಂದ್ರೆ ದೇವರ ವಾಕ್ಯವನ್ನು ಓದುವುದಾಗ ನಿಮ್ಮ ಹಸ್ತಗಳನ್ನು ಶುದ್ಧಿಗೊಳಿಸು. Not with the water like physically washing hands. ನೀವು ಶಾರೀರಿಕವಾಗಿ ನಿಮ್ಮ ಕೈಗಳನ್ನು ನೀವು ತೊಳಿತಾ ಇರಲ್ಲ, ಆ ಒಂದು ಶುದ್ಧೀಕರಣ. It's the meaning of the spiritual thing. ಇದು ಆತ್ಮಿಕ ವಿಷಯಗಳಿಗೆ ಇದು ಸೂಚಿಸುತ್ತದೆ. Wash your hands you sinners and purify yourselves you double minded. ಇಲ್ಲಿ ನಿಮ್ಮ ಹಸ್ತಗಳನ್ನು ಶುದ್ಧೀಕರಿಸಿರಿ ಪಾಪಿಗಳೇ, ನಿಮ್ಮ ಹೃದಯವನ್ನು ನಿರ್ಮಲಗೊಳಿಸಿರಿ ಅಂತ ಹೇಳಿ even though we are born again, ನಾವು ತಿರುಗಿ ಹುಟ್ಟಿದವರಾಗಿದ್ದರೂ many times we have the double mind. ಬಹಳಷ್ಟು ಸಲ ನಮಗೆ ಎರಡು ಮನಸ್ಸುಗಳಿದ್ದಾವೆ. Shall I do this or shall I not do this? ಇದನ್ನು ನಾನು ಮಾಡಬೇಕಾ, ಇದನ್ನು ಮಾಡಬಾರದಾ? Shall I follow the word of God? If I follow the word of God, I face these difficulties. ನಾನು ದೇವರ ವಾಕ್ಯವನ್ನು ಹಿಂಬಾಲಿಸಬೇಕಾ, ದೇವರ ವಾಕ್ಯವನ್ನು ಹಿಂಬಾಲಿಸಿದ್ರೆ ಈ ಕಷ್ಟನ ನಾನು ಅನುಭವಿಸಬೇಕಾಗುತ್ತದೆ. So all the double mind should go off from us. ಎರಡು ಮನಸ್ಸುಗಳು ನಮ್ಮ ಮನಸ್ಸಿನಿಂದ ಅದು ಹೊರಗೆ ಹೋಗಬೇಕು. We must remove all the wrong stuff whenever we receive the word of God. Listen the word of God, read the word of God. ದೇವರ ವಾಕ್ಯವನ್ನು ಕೇಳುವಾಗ, ದೇವರ ವಾಕ್ಯವನ್ನು ಓದುವಾಗ, ದೇವರ ವಾಕ್ಯವನ್ನು ಸ್ವೀಕಾರ ಮಾಡಿಕೊಳ್ಳುವಾಗ ಕೆಟ್ಟ ವಿಷಯಗಳನ್ನು ನಮ್ಮ ಜೀವನದಿಂದ ತೆಗೆದುಹಾಕಬೇಕು. When you come to the house of God, ದೇವರ ಆಲಯಕ್ಕೆ ನೀನು ಬರುವಾಗ, when you listen the anointed message, anointed word of God, ದೇವರ ವಾಕ್ಯ ಅಭಿಷೇಕಿಸಲ್ಪಟ್ಟಿರುವಂತ ದೇವರ ವಾಕ್ಯದ ಸಂದೇಶವನ್ನು ಕೇಳುವಾಗ, the spirit of God will teach you and guide you and he helps you to remove all the unwanted things. That time you must respond to him. ಪವಿತ್ರಾತ್ಮನ ದೇವರು ನಿಮ್ಮ ಜೀವನದಲ್ಲಿರುವಂತ ಎಲ್ಲ ಕೆಟ್ಟ ವಿಷಯಗಳನ್ನು ತೆಗೆದುಹಾಕಲಿಕ್ಕೆ ಆತನ ಕಾರ್ಯ ಮಾಡುತ್ತಾ ಇರುವಾಗ ನೀನು ಅದಕ್ಕೆ ಪ್ರತಿಬಂಧಿಸಬೇಕು. Hallelujah. After the service is over, we must go as a better person. This is the God's desire. ಆರಾಧನೆ ಮುಗಿದ ಮೇಲೆ ನಾವು ಉತ್ತಮವಾಗಿ ಒಂದು ರೂಪಾಂತರ ಹೊಂದಿರುವ ಜನರಾಗಿ ನಾವು ಹೊರಟು ಹೋಗಬೇಕು. ಇದು ದೇವರ ಚಿತ್ತವಾಗಿದೆ. We must go as an improved persons, better persons. ಉತ್ತಮ ಸುಧಾರಿಸಲ್ಪಟ್ಟಿರುವ ಒಂದು ಜನರಾಗಿ ನಾವು ಆಲಯವನ್ನು ಬಿಟ್ಟು ಹೋಗಬೇಕು. Hallelujah. Hallelujah. That's what God expecting for the end of the service, every service. ಅದಕ್ಕಾಗಿ ದೇವರು ಈ ಒಂದು ಆರಾಧನೆ ಕೊನೆಯಲ್ಲಿ ಆತನು ಈ ಒಂದು ವಿಷಯಗಳನ್ನು ಆತನ ಎದುರು ನೋಡ್ತಾ ಇದ್ದಾನೆ. So repeat after me. ನನ್ನಿಂದ ಅರಿಕೆ ಮಾಡ್ರಿ. I go as a better person than I come. ಬಂದಿರುವಂತ ಮನುಷ್ಯನಿಗಿಂತ ನಾನು ಹೋಗುವಾಗ ಉತ್ತಮವಾಗಿರುವಂತ ಮನುಷ್ಯನಾಗಿ ನಾನು ಹೊರಗೆ ಹೋಗುತ್ತೇನೆ. Say to the next person. ಬಗಲದಲ್ಲಿ ಇದ್ದವರಿಗೆ ಹೇಳ್ರಿ, when I go, ನಾನು ಹೋಗುವಾಗ as a better person, ನಾನು ಉತ್ತಮ ಮನುಷ್ಯನಾಗಿ ಹೋಗುತ್ತೇನೆ. I go, ನಾನು ಹೋಗುತ್ತೇನೆ. then I come to the church. ನಾನು ಬರುವಾಗ ಯಾವ ರೀತಿ ಇದ್ದೇನೋ ನಾನು ಉತ್ತಮವಾಗಿರೋ ಮನುಷ್ಯನಾಗಿ ಹೊರಟು ಹೋಗುತ್ತೇನೆ. Hallelujah. Hallelujah. Philippians 3:2 says, ಫಿಲಿಪ್ಪರ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ, beware of dogs, beware of mischief makers, that means evil workers, beware of
concession. ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದ್ರೆ ನಾಯಿಗಳ ಕುರಿತು ಎಚ್ಚರಿಕವಾಗಿರ್ರಿ, ಒಂದು ದುಷ್ಟ ಕಾರ್ಯಗಳು ಮಾಡುವವರ ಕುರಿತು ಎಚ್ಚರಿಕೆ ಆಗಿರ್ರಿ ಮತ್ತು ವಿಭಾಗಗಳನ್ನು ಮಾಡುವಂತ ಜನರ ಕುರಿತು ಎಚ್ಚರಿಕೆ ಆಗಿರಿ. Hallelujah. ಆ ನಾಯಿಗಳಿಗೆ ಎಚ್ಚರಿಕೆ ಆಗಿರಿ, ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆ ಆಗಿರಿ, ಸುನ್ನತಿ ಎಂದು ಹೇಳಿಕೊಂಡು ಅಂಗಚ್ಛೇದನ ಮಾಡುವವರಿಗೆ ಎಚ್ಚರಿಕೆ ಆಗಿರಿ. Hallelujah. Hallelujah. Beware of what? ಯಾವ ವಿಷಯಕ್ಕಾಗಿ ನೀನು ಎಚ್ಚರವಾಗಿರಬೇಕು? Beware of dogs. ನಾಯಿಗಳ ಕುರಿತು ಎಚ್ಚರಿಕೆ ಆಗಿರ್ರಿ. Beware of what? Next one. ಎರಡನೇದೇನು? Mischief makers. ದುಷ್ಟ ಕಾರ್ಯಗಳನ್ನು Evil ಮಾಡುವಂತ workers. That means evil workers. ಅದರ ಅರ್ಥ ಏನಂದ್ರೆ ದುಷ್ಟ ಕಾರ್ಯಗಳನ್ನು ಮಾಡುವಂತ Third one. Beware of what? ಮತ್ತೆ ಇನ್ನೊಂದು ಏನು? Beware of what? ಯಾವುದಕ್ಕೆ ಎಚ್ಚರಿಕೆ ಉಳ್ಳವರಾಗಿ? ಯಾವುದಕ್ಕೆ ಎಚ್ಚರಿಕೆ ಉಳ್ಳವರಾಗಿರಬೇಕು? For concession. ಈ ಒಂದು ವಿಭಾಗ ಸಭೆಯನ್ನು ವಿಭಾಗ ಮಾಡುವಂತ ಜನರ ಕುರಿತು. Hallelujah. Hallelujah. Have you ever seen this beware of dogs, that statement anywhere? ಈ ಒಂದು ನಾಯಿಗಳಿದೆ ಎಚ್ಚರಿಕೆ ಆಗಿರಿ ಅಂತ ಹೇಳಿ ಎಲ್ಲೇನ Have you seen anywhere? ಬರೆದಿರುವಂತ ಬೋರ್ಡ್ ಅನ್ನು ನೀವು ಎಲ್ಲೇ ಆನ್ಸರ್ ನೋಡಿದ್ದೀರಾ? ಕೊಡಬೇಕು ನನಗೆ. ವೆರಿ ಗುಡ್. ಆನ್ ದ ಗೇಟ್ ಆಫ್ somebody's house. ಮನೆಯ ಬಾಗಿಲ ಗೇಟಿನ ಮುಂದೆ ಬೋರ್ಡ್ ಹಾಕಿರುತ್ತಾರೆ. Hallelujah. Hallelujah. What they are saying to you? Saying to you. ಅವರು ಏನು ನಿಮಗೆ ಹೇಳ್ತಾ ಇದ್ದಾರೆ? They are saying to you. ಅವರು ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ, Dogs are inside. ಇಲ್ಲಿ ನಾಯಿಗಳು ಒಳಗಿದಾವೆ, Beware of it. ಅದರ ಕುರಿತು ಎಚ್ಚರಿಕೆ ಆಗಿರಬೇಕು. They are not saying the dogs are on the street. ಅವರು ನಾಯಿಗಳು ಬೀದಿ ಮೇಲೆ ಇದೆ ಅಂತ ಹೇಳ್ತಾ ಇಲ್ಲ. Beware of the dogs which is on the street. ಈ ಒಂದು ಬೀದಿಯಲ್ಲಿರುವಂತ ನಾಯಿಗಳ ಬಗ್ಗೆ ಅವರು ಹೇಳ್ತಾ ಇಲ್ಲ. They are saying about the dogs which is inside the compound. ಆ ಕಾಂಪೌಂಡ್ ಒಳಗೆ, ಆ ಮನೆ ಕಾಂಪೌಂಡ್ ಒಳಗೆ ಇರುವಂತ ನಾಯಿಗಳ ಕುರಿತು ಎಚ್ಚರಿಕೆ ಆಗಿರಿ ಅಂತ ಹೇಳಿ ಬರೆಯಲ್ಪಟ್ಟಿದೆ. Hallelujah. 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 They are telling you dogs are inside the compound. ಅವರು ಹೇಳ್ತಾ ಇದ್ದಾರೆ ಕಾಂಪೌಂಡ್ ಒಳಗೆ ನಾಯಿಗಳಿದೆ, ಅದಕ್ಕೆ ನೀವು ಎಚ್ಚರಿಕೆ They are ಆಗಿರಬೇಕು. warning the dogs which are inside the compound. ಕಾಂಪೌಂಡ್ ಒಳಗೆ ಇರುವಂತ ನಾಯಿಗಳ ಕುರಿತು ಅವರು ಎಚ್ಚರಿಕೆ ಆಗಿರ್ಲಿಕ್ಕೆ They are ನಮಗೆ not ಸೂಚಿಸುತ್ತಾ ಇದ್ದಾರೆ. warning the dogs which are outside. ಬೀದಿಗಳಲ್ಲಿ ಇರುವಂತ ಒಂದು ನಾಯಿಗಳ ಕುರಿತು ಅವರು ಎಚ್ಚರಿಕೆ They ಮಾಡ್ತಾ are ಇಲ್ಲ. warning the dogs which are inside. ಒಳಗೆ ಇರುವಂತ ನಾಯಿಗಳ ಕುರಿತು ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. Hallelujah. Hallelujah. If dogs are not dangerous, ಈ ಒಂದು ನಾಯಿಗಳು ಅಪಾಯಕರವಾಗಿ ಇಲ್ಲದೇ ಇದ್ದರೆ why would they warn you? ಯಾಕೆ ಅವರು ನಿಮ್ಮನ್ನು ಎಚ್ಚರಿಸುತ್ತಾರೆ? Hallelujah. Hallelujah. Satan doesn't have any new strategies. ಸೈತಾನನಿಗೆ ಯಾವ ಹೊಸ ತಂತ್ರಗಳು ಆತನಲ್ಲಿ ಇಲ್ಲ. Bible says ಬೈಬಲ್ ಹೇಳುತ್ತದೆ, the one of his devices are ignoring the church. ಈ ಒಂದು ಆತನ ಒಂದು ಪ್ರಮುಖವಾಗಿರುವಂತಹ ಒಂದು ಕುತಂತ್ರ ಏನಂದ್ರೆ ಸಭೆಯನ್ನು ಮೋಸಪಡಿಸಲಿಕ್ಕೆ. Hallelujah. Hallelujah. That's why Bible talks about Philippians 3:2. Just now we heard that beware of dogs, beware of mischief makers, and beware of concession. ಅದಕ್ಕಾಗಿ ಫಿಲಿಪ್ಪರ ಬರೆದ 3ನೇ ಅಧ್ಯಾಯ 2ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಾಯಿಗಳ ಕುರಿತು ಎಚ್ಚರಿಕೆ ಆಗಿರಿ, ದುಷ್ಟ ಕಾರ್ಯಗಳನ್ನು ಕುರಿತು ಎಚ್ಚರಿಕೆ ಆಗಿರಿ, ವಿಭಾಗ ಮಾಡುವಂತ ಜನರ ಕುರಿತು ಎಚ್ಚರಿಕೆ ಆಗಿರಿ ಅಂತ ಹೇಳಿ It's ಬರೆಯಲ್ಪಟ್ಟಿದೆ. an amazing thing. This beware of dogs is in the Bible. ಈ ಒಂದು ನಾಯಿಗಳ ಕುರಿತು ಎಚ್ಚರಿಕೆ ಆಗಿರಿ ಅಂತ ಹೇಳುವುದು ತುಂಬಾ ಒಂದು ಅದ್ಭುತಕರ ಬೈಬಲ್ನಲ್ಲಿ ಇರುವುದು. Hallelujah. 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 Here he was referring to the same kind of people about these dogs. ಈ ಒಂದು ನಾಯಿಗಳಿಗೆ ಹೋಲಿಕೆ ಮಾಡುವಂತ ಜನರ ಕುರಿತು ಆತನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. Hallelujah. Hallelujah. Here dogs means he is not talking about four-legged animals. ಇಲ್ಲಿ ನಾಯಿಗಳ ಅಂತ ಹೇಳಿದ್ರೆ 4 ಕಾಲು ಉಳ್ಳಂತ ಪ್ರಾಣಿಗಳ ಕುರಿತು ಆತನು ಇಲ್ಲಿ He is ಹೇಳ್ತಾ ಇಲ್ಲ. referring to the people. ಆತನು ಜನರ ಕುರಿತು ಹೇಳ್ತಾ ಇದ್ದಾನೆ. These are the people who are inside. ಈ ಒಂದು ಜನರು ಸಭೆ ಒಳಗೆ ಇರುತ್ತಾರೆ. Hallelujah. 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 But Bible talks about them dogs. ಆದ್ರೆ ದೇವರ ವಾಕ್ಯವು ಅವರನ್ನು ನಾಯಿಗಳಂತೇಳಿ ಕರೆಯಲ್ಪಟ್ಟಿದೆ. How do you know them? ಯಾವ ರೀತಿ ಅವರಿಗೆ ಅವರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತದೆ? By their fruits, by their work you can know them. ಅವರ ಫಲಗಳ ಕುರಿತು, ಅವರ ಒಂದು ಕಾರ್ಯಗಳ ಕುರಿತು ನೀನು ಇದನ್ನು ಕಂಡುಹಿಡಿಯಲಿಕ್ಕಾಗುತ್ತದೆ. Hallelujah. Hallelujah. How do you know the dogs, mischief makers inside the compound? ಯಾವ ರೀತಿ ಒಂದು ದುಷ್ಟ ಜನರು, ಒಂದು ನಾಯಿಗಳಾಗಿರುವಂತ ಜನರು ಈ ಒಂದು ಕಾಂಪೌಂಡ್ ಒಳಗೆ ಇದ್ದಾರೆ, ಯಾವ ರೀತಿ ಅವರನ್ನು ನೀನು ಕಂಡುಹಿಡ್ತಿ? Jesus said by their fruit you can find them. ಯೇಸು ಸ್ವಾಮಿ ಇಲ್ಲಿ ಹೇಳುತ್ತಾ ಇದ್ದಾನೆ, ಅವರ ಕೊಡುವಂತ ಫಲಗಳ ಬಗ್ಗೆ ನೀವು ನೋಡುವಾಗ ಅದನ್ನು ನೀವು ಕಂಡುಹಿಡಲಿಕ್ಕೆ By ಆಗುತ್ತದೆ. their works you can find them. ಅವರ ಕಾರ್ಯಗಳನ್ನು ಮಾಡುವಂತ ಕೆಲಸಗಳನ್ನು ಕುರಿತು ನೀನು ಅದನ್ನು ಕಂಡುಹಿಡಲಿಕ್ಕೆ ಆಗುತ್ತದೆ. In John 15th chapter 2nd verse Jesus said, ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯ 2ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, every branch in me that does not bear fruit he takes away, and every branch that bears fruit he prunes, that it may bear more fruit. Jesus said, by their fruits you shall know them. ಕನ್ನಡದಲ್ಲಿ ಓದಮ್ಮ.
ನಾನೇ ನಿಜವಾದ ದ್ರಾಕ್ಷಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. Hallelujah. See, he is the true vine, we are the branches. ಅಲ್ಲಿ ನೋಡಬೇಕಾದ್ರೆ ಆತ ನಿಜವಾಗಿರುವಂತ ದ್ರಾಕ್ಷಿ ಬೆಳ್ಳಿ ಆಗಿದ್ದಾನೆ. Hallelujah. We Hallelujah. are the branches. ನಾವು ಕೊಂಬೆಗಳಾಗಿದ್ದೇವೆ. When we bear fruit, ನಾವು ಫಲ ಕೊಡುವುದಾದ್ರೆ he prunes us. ಅದನ್ನು ಮತ್ತೆ ಶುದ್ಧೀಕರಿಸುತ್ತಾನೆ. Hallelujah. Hallelujah. Wherever the wrongs, wherever we have to set right, he will set right through his word and his presence. ಎಲ್ಲಿ ನಾವು ಸರಿಪಡಿಸಿಕೊಳ್ಳಬೇಕು, ಎಲ್ಲಿ ನಾವು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೇವೋ ಆತನ ವಾಕ್ಯದ ಮೂಲಕ And he shows his more grace towards us to bear much fruit, so that Father must be pleased by everyone. ನಾವು ಹೆಚ್ಚು ಫಲ ಕೊಡಬೇಕಂತ Through our lives. ಆತನ ಕೃಪೆ ನಮಗೆ ಕೊಟ್ಟು ತಂದೆಯಾದ ದೇವರ ಮುಂದೆ ನಮ್ಮನ್ನು ಸರಿಯಾಗಿ ಆತನು ನಿಲ್ಲಿಸುತ್ತಾನೆ. No, all the people will see the works of the Father in our lives and they glorify the Father. ಎಲ್ಲ ಜನರು ದೇವರ ಕಾರ್ಯ ನಮ್ಮ ಜೀವನಗಳನ್ನು ನೋಡಿ ತಂದೆಯಾದ ದೇವರನ್ನು ಮಹಿಮೆ ಪಡಿಸುತ್ತಾರೆ. If you are not bear fruit, ನೀನು ಫಲ ಕೊಡದೆ ಹೋದರೆ he has take away. ನಿನ್ನೆ ತೆಗೆದಾಕುತ್ತಾನೆ. Hallelujah. Hallelujah. If you bear little, ನೀನು ಸ್ವಲ್ಪ ಫಲವನ್ನು ಕೊಡುವವನಾಗಿದ್ದರೆ he will prunes you, will correct you, will set right you to give more fruit. ನಿಮ್ಮನ್ನು ಸರಿಪಡಿಸುತ್ತಾನೆ, ನಿಮ್ಮನ್ನು ಶುದ್ಧೀಕರಿಸುತ್ತಾನೆ. ಯಾಕಂದ್ರೆ ನೀನು ಹೆಚ್ಚು ಫಲವನ್ನು ಕೊಡಬೇಕು. If you don't take that his suggestions, ಆತನ ಒಂದು ಸಲಹೆಗಳನ್ನು ನೀನು ಸ್ವೀಕಾರ ಮಾಡಿಕೊಳ್ಳದೆ ಹೋದರೆ what will happen? ಏನಾಗುತ್ತದೆ? One day you will dried up. ಒಂದು ದಿನ ನೀನು ನಿಧಾನವಾಗಿ ನೀನು ಬಾಡಿ ಹೋಗುತ್ತೀಯಾ. Hallelujah. Hallelujah. In Matthew 13th chapter 25th verse, ಮತ್ತಾಯನ ಬರ ಸ್ವಾರ್ತೆ 13ನೇ ಅಧ್ಯಾಯ 25ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. Jesus said a parable. ಯೇಸು ಸ್ವಾಮಿ ಇಲ್ಲಿ ಒಂದು ಸಾಮ್ಯವನ್ನು ಹೇಳಿದ್ದಾನೆ. The kingdom of heaven is like a farmer who sowed the good seed, that means wheat, in the field. ದೇವರ ರಾಜ್ಯ ಯಾವ ರೀತಿ ಅಂತ ಹೇಳಿದ್ರೆ ಒಬ್ಬ ಒಂದು ವ್ಯವಸಾಯಿಯು ಆತನ ಹೊಲದಲ್ಲಿ ಬೀಜವನ್ನು ಬಿತ್ತಿದ್ದಾನೆ. Hallelujah. Hallelujah. Which good seed, ಒಳ್ಳೆ that is ಬೀಜವನ್ನು wheat, he beat. ಒಳ್ಳೆ ಬೀಜವನ್ನು, ಅದು ಗೋಧಿ ಬೀಜವನ್ನು ಬಿತ್ತಿದ್ದಾನೆ. But that night, ಆ ರಾತ್ರಿಯಲ್ಲಿ as his servants were slept, ಆತನ ಆಳುಗಳು ಹೋಗಿ ನಿದ್ದೆ ಮಾಡಿದ್ದಾರೆ. that same night the enemy came to that field. ಅದೇ ರಾತ್ರಿಯಲ್ಲಿ ವೈರಿಗಳು ಆ ಹೊಲಕ್ಕೆ ಬಂದರು. And enemy came and planted tares among the wheat and went away. ವೈರಿಗಳು ಬಂದು ಆ ಒಂದು ಗೋಧಿಯ ಒಂದು ಬೀಜದ ಮಧ್ಯದಲ್ಲಿ ಒಂದು ಹಣಜಿ ಬೀಜವನ್ನು ಬಿತ್ತಿ ಹೋಗಿದ್ದಾರೆ. No one knows this. ಇದನ್ನು ಯಾರಿಗೆ ಗೊತ್ತಾಗಲಿಲ್ಲ. Hallelujah. Servant doesn't know what happened in the field. ಅಲ್ಲಿ ಕೆಲಸ ಮಾಡುವಂತ ಆಳುಗಳಿಗೆ ಅದರ ಬಗ್ಗೆ ಅವರಿಗೆ ಗೊತ್ತಾಗಲಿಲ್ಲ. But when the grain had sprouted, ಆದ್ರೆ ಒಂದು ಬೀಜವು ಮೊಳಕೆ ಬಂದ ಮೇಲೆ and produced a corn, ಅದು ಒಂದು ಸಸ್ಯವನ್ನು ಬಂದಾಗ and the tares also appeared. ಅಲ್ಲಿ ನೋಡಬೇಕಾದ್ರೆ ಹಣಜಿ ಸಹ ಬೆಳೆದಿತ್ತು. That time the servants had seen the crop and they recognized that this is not a wheat. ಆ ಸಮಯದಲ್ಲಿ ಆ ಆಳುಗಳು ಆ ಒಂದು ಬೆಳೆಯನ್ನು ನೋಡಿದಾಗ ಇದು ಗೋಧಿ ಒಂದು ಬೆಳೆ ಅಲ್ಲ, ಇದು ಹಣಜಿಯ ಬೆಳೆ ಅಂತ ಹೇಳಿ So ಅವರು they ಕಂಡುಹಿಡಿದ್ದಾರೆ. ran to the master and said, ಅವರು ಓಡಿ ಹೋಗಿ ಯಜಮಾನನಿಗೆ ತಿಳಿಸಿದರು. they said to him, Master, wasn't we sown the wheat in the field? ಅವರು ಹೇಳಿದ್ದಾರೆ, ಯಜಮಾನರೇ ನಾವು ಹೋಗಿ ಗೋಧಿ ಬೀಜವನ್ನು ಬಿತ್ತಲಿಲ್ಲವೋ ಹೊಲದಲ್ಲಿ ಅಂದು. Only we sown the wheat. ಬರೇ ನಾವು ಗೋಧಿ ಬೀಜವನ್ನೇ ಮಾತ್ರ ನಾವು ಅದರಲ್ಲಿ ಬಿತ್ತಿದ್ದೇವೆ. But how could we got tares also? ಆದ್ರೆ ಯಾವ ರೀತಿ ಹಣಜ ಒಂದು ಬೆಳೆ ಒಂದು ಸಸಿ ಸಹ ಬಂದಿದೆ ಇದರಲ್ಲಿ. Master said, this is an work of the enemy. ಯಜಮಾನನು ಹೇಳಿದಾನೆ, ಇದು ವೈರಿಯ ಮಾಡಿರುವಂತ ಕಾರ್ಯವು. This is an enemy had done this. ಇದು ವೈರಿ ಮಾಡಿರುವಂತ ಒಂದು ಕೆಲಸ. You know, the wheat and the tares are look same before it produces corn. ಈ ಒಂದು ಹಣಜಿ ಆಗಲಿ ಒಂದು ಗೋಧಿ ಆಗಲಿ ಒಂದೇ ತರ ಕಾಣುತ್ತದೆ ಅದು ಈ ಒಂದು ಬೆಳೆ ಬರೋಕ್ಕಿಂತ ಮುಂಚೆ. Hallelujah. Hallelujah. Before producing corn, we cannot recognize this is the wheat and this is the tares. ಅದು ಒಂದು ಫಲವನ್ನು They look same. ಕೊಡೋಕ್ಕಿಂತ ಮುಂಚೆ ಇದು ಹಣಜಿ ಇದು ಗೋಧಿ ಅಂತೇಳಿ ನಾವು ಕಂಡಿಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎರಡು ಬೆಳೆ ಒಂದೇ ತರ ಕಾಣುತ್ತದೆ. Hallelujah. Hallelujah. The servant said to him, ಅಲ್ಲಿ ಆಳು ಹೇಳಿದಾನೆ, Sir, shall I pluck this tares from this wheat? ಯಜಮಾನನೇ ಈ ಒಂದು ಹಣಜಿ ಸಸಿಗಳನ್ನು ನಾನು ಕಿತ್ತಾಕಲ್ಲ ಅಂತ ಕೇಳಿದನು. Master said, no. ಯಜಮಾನನು ಹೇಳಿದಾನೆ, ಇಲ್ಲ, Leave them alone ಅದನ್ನು ಹಾಗೆ ಬಿಟ್ಟು ಬಿಡು until the time of harvest. ಈ ಒಂದು ಸುಗ್ಗಿಯ ಕಾಲ ಬರುವ ತನಕ. Otherwise, ಇಲ್ಲದಿದ್ದರೆ while you pull up the tares, you pull out the wheat also. ಈ ಒಂದು ಹಣಜಿಯನ್ನು ಕಿತ್ತುವಂತ ಸಮಯದಲ್ಲಿ ಗೋಧಿ ಸಸಿಗಳನ್ನು ಸಹ ನೀನು ಕಿತ್ತಾಕುತ್ತಿ. So he said, leave them now. ಅದಕ್ಕಾಗಿ ಆತನು ಹೇಳಿದಾನೆ, ಹಾಗೆ ಬಿಟ್ಟು ಬಿಡು ಎಂದು. That means afterwards, in the time we can do, but now you leave them.
ಆತನು ಹೇಳಿದವರ ಅರ್ಥ ಏನಂದ್ರೆ ಈಗ Leave ಅದು the tares like that only. ಆ ಒಂದು ಅಣಜಿಯನ್ನು ಆಗ್ಲೇ ಹಾಗೆ That ಬಿಟ್ಟುಬಿಡು. shouldn't harm to wheat. ಈ ಒಂದು ಗೋಧಿ ಸಸಿಗೆ ಅದು ಹಾನಿ ಮಾಡಬಾರದು. Hallelujah. 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 At the harvest time we will pluck up the tares ಈ first. ಒಂದು ಸುಗ್ಗಿಯ ಸಮಯದಲ್ಲಿ ಈ ಒಂದು ಅಣಜಿ ಮೊದಲು ನಾವು ಅದನ್ನು ಕಿತ್ತು ಹಾಕೋಣ ಎಂದು. Can you read that parable? Matthew 13th chapter 25th verse. ಆದರೆ ಜನರು ನಿದ್ದೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಅಣಜಿ ಬಿತ್ತಿ ಹೋದನು. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಅಣಜಿ ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ, ಅಣಜಿ ಎಲ್ಲಿದ್ದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ. ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು ಅವನು, ಬೇಡ, ಅಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತಿರಿ. ಸುಗ್ಗಿ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಅಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರಕ್ಕೆ ಕಟ್ಟಿಹಾಕಿ ಗೋಧಿಯನ್ನು ನನ್ನ ಕಣಕ್ಕೆ ತುಂಬಿರೆಂದು ಹೇಳುವೆನು ಅಂದನು. ಸಾಕು. At the time of harvest we will pluck up the tares first. ಸುಗ್ಗಿಯ ಸಮಯದಲ್ಲಿ ಅಣಜಿಯನ್ನು ಮೊದಲು ನಾವು ಕಿತ್ತುತ್ತೇವೆ. Hallelujah. 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 This is very important, who we are in Christ and who is with us, who is around us. As a believer we must be have the wisdom of God ನಾವು to lead a ವಿಶ್ವಾಸಿಗಳಾಗಿದ್ದು spiritual successful life. ದೇವರ ಜ್ಞಾನ ನಮ್ಮಲ್ಲಿ ಇರಬೇಕು. ಈ ಒಂದು ಯಶಸ್ವಿಯಾಗಿರುವಂತ ಜೀವನವನ್ನು ಇರಬೇಕಾದ್ರೆ ನಾವು ಯಾರಾಗಿದ್ದೇವೆ, ನಮ್ಮ ಜೊತೆಯಲ್ಲಿ ಯಾರಾಗಿದ್ದಾರೆ, ನಮ್ಮ ಸುತ್ತಲೂ ಯಾರಿದ್ದಾರೆ ಎಂದು. Hallelujah. Jesus said in this parable, ಯೇಸು ಸ್ವಾಮಿ ಸಾಮ್ಯದಲ್ಲಿ at ಹೇಳಿದ್ದಾನೆ, the harvest time ಈ ಒಂದು you pluck up tares first. ಈ ಒಂದು ಸುಗ್ಗಿಯ ಸಮಯದಲ್ಲಿ ಅಣಜವನ್ನು ಮೊದಲು ಕಿತ್ತಾಕಿರಿ, Not wheat first. ಮೊದಲು ಗೋಧಿ ಅಲ್ಲ. That means ಅದರ ಅರ್ಥ here ಏನಂದ್ರೆ, he is not talking about the rapture. ಈ ಒಂದು ಮೇಲಕ್ಕೆ ಎತ್ತಲ್ಪಡುವ ವಿಷಯದ ಕುರಿತು ಇಲ್ಲಿ ಆತನು ಮಾತಾಡ್ತಾ In ಇಲ್ಲ. rapture first church will take off. ಮೇಲಕ್ಕೆ ಎತ್ತಲ್ಪಡುವಂತ ಸಮಯದಲ್ಲಿ ಮೊದಲು ಸಭೆಯು ಮೇಲಕ್ಕೆ That ಎತ್ತಲ್ಪಡುತ್ತದೆ. means that should be wheat first. ಮೊದಲು ಗೋಧಿ ಕಿತ್ತಾಕ್ರಿ ಎಂದು. But he didn't say like this in ಆದ್ರೆ this parable. ಆ ರೀತಿ ಸಭೆ ಈ ಸಾಮ್ಯದಲ್ಲಿ ಹೇಳಲಿಲ್ಲ. The master said, ಯಜಮಾನನು ಹೇಳಿದಾನೆ, first we will pluck up tares. ಮೊದಲು ನಾವು In the harvest time. ಸುಗ್ಗಿಯ ಸಮಯದಲ್ಲಿ ಅಣಜಿಗಳನ್ನು ಕಿತ್ತಾಕುತ್ತೇವೆ. That means he's not talking about the rapture time. ಅದರ ಅರ್ಥ ಏನಂದ್ರೆ ಈ ಒಂದು ಮೇಲಕ್ಕೆ ಎತ್ತಲ್ಪಡುವಂತ ವಿಷಯ ಕುರಿತು ಆತನ ಅಲ್ಲಿ ಹೇಳುತ್ತಾ ಇಲ್ಲ. He's talking about the periodic judgment times in the house of God. ಆತನು ದೇವರ ಆಲಯದಲ್ಲಿ ಈ ಒಂದು ನಿಯಮಿತವಾಗಿರುವಂತ ಸಮಯ ತಕ್ಕಾಗಿ ಈ ಒಂದು ನ್ಯಾಯ ತೀರ್ಪು ಬರುವಂತ ವಿಷಯವನ್ನು ಇಲ್ಲಿ ಆತನು ಹೇಳ್ತಾ ಇದ್ದಾನೆ. Hallelujah. 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 There's a times of judgments through our works also. ನಮ್ಮ ಕಾರ್ಯಗಳ ಮೂಲಕವಾಗಿ ನ್ಯಾಯ ತೀರ್ಪು ಬರುವಂತ ಸಮಯಗಳು ಕೂಡ ಇದಾವೆ. Hallelujah. And how wheat and tares are same. ಯಾವ ರೀತಿ before they producing corn. ಈ ಒಂದು ಅಣಜವಾಗಲಿ ಈ ಒಂದು ಗೋಧಿ ಆಗಲಿ ಯಾವ ರೀತಿ ಒಂದಾಗಿ ಇದೆ, ವ್ಯತ್ಯಾಸ ಇಲ್ಲದೆ ಕಾಣ್ತಾ ಇದ್ದಾವೋ. In the same way, in the house of God, all the believers looks the same in the beginning. ಅದೇ ರೀತಿಯಲ್ಲಿ ಆಲಯದಲ್ಲಿ ವಿಶ್ವಾಸಿಗಳು ಅದೇ ತರ ಒಂದೇ ರೀತಿಯಲ್ಲಿ ಕಾಣುತ್ತಾರೆ. But when they grow up, through their works only we can come to know them who they are. ಆದರೆ ಅವರು ಬೆಳೆಯುತ್ತಾ ಇರುವಾಗ ಆ ಸಮಯದಲ್ಲಿ ನಮಗೆ ಗೊತ್ತಾಗುತ್ತದೆ ಅವರು ಯಾರಾಗಿದ್ದಾರೆ ಎಂದು. Because Jesus said a parable in Matthew 13th chapter 47th verse. ಯಾಕಂದ್ರೆ ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 13:47 ವಚನದಲ್ಲಿ ಆತನ ಸಾಮ್ಯವನ್ನು ಹೇಳಿದ್ದಾನೆ. Read in Kannada first. ಮತ್ತು ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ. ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲ ಜಾತಿಯ ಮೀನುಗಳನ್ನು ಹಿಡಿದರು. ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದುಕೊಂಡು ಒಳ್ಳೆಯ ಮೀನುಗಳನ್ನು ಪುಟ್ಟಿಗಳಲ್ಲಿ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಟಿ ಬಿಟ್ಟರು. ಹಾಗೆಯೇ ಯುಗ ಸಮಾಪ್ತಿಯಲ್ಲಿಯೂ ಆಗುವುದು. ದೇವದೂತರು ಹೊರಟು ಬಂದು ಸಾಕು. Here Jesus, the kingdom of heaven is like a fishing net. ಇಲ್ಲಿ ಯೇಸು ಸ್ವಾಮಿ ಸಾಮ್ಯವನ್ನು ಹೇಳ್ತಾ ಇದ್ದಾನೆ, ದೇವರ ರಾಜ್ಯವು ಈ ಒಂದು ಮೀನು ಹಿಡಿಯುವಂತ ಒಂದು ಬಲೆ that was thrown into the water and caught all kinds of fish. ಅದು ಸಮುದ್ರದಲ್ಲಿ ಬೀಸಾಡಲ್ಪಟ್ಟು ಮತ್ತು ಎಲ್ಲಾ ತರದ ಮೀನುಗಳು ಅದರ ಒಂದುಗೂಡಿಸಿದೆ. When the net was full, ಈ ಒಂದು ಬಲೆ ತುಂಬಿಕೊಂಡಾಗ they pulled them into the land. ಅದನ್ನು ಆ ಒಂದು ಹಡಗಿನಲ್ಲಿ ತೆಗೆದುಹಾಕುತ್ತಾರೆ. And then they began to separate good from evil, good from bad. ಆಮೇಲೆ ಅಲ್ಲಿ ಕೆಟ್ಟು ಹೋಗಿರುವಂತ ಮೀನವು ಒಳ್ಳೆ ಮೀನವನ್ನು ಬೇರೆ ಮಾಡುತ್ತಾರೆ. So when we evangelize,
ನಾವು ಸ್ವಾರ್ಥಿಗಳನ್ನು ಹೇಳುತ್ತಾ ಇರುವಾಗ, when we invite the people, ಜನರನ್ನು ಸಭೆಗೆ all ಆಮಂತ್ರಿಸುವಾಗ the people, all kinds of people will come. ಎಲ್ಲಾ ತರದ ಜನರು ಬರುತ್ತಾರೆ. At the beginning, every believer looks fine. ಪ್ರಾರಂಭದಲ್ಲಿ ಎಲ್ಲಾ ವಿಶ್ವಾಸಿಗಳು ಒಳ್ಳೆಯರಾಗಿ ಕಾಣುತ್ತಾರೆ. But when they are growing and growing through their works, through their fruits, we know them who they are. ಆದ್ರೆ ಅವರು ಬೆಳೀತಾ ಇರುವಾಗ ಅವರ ಒಂದು ಕಾರ್ಯಗಳನ್ನು ನೋಡುವಾಗ, ಅವರ ಫಲಗಳನ್ನು ನೋಡುವಾಗ ನಾವು ಕಂಡಿಡ್ಲಿಕ್ಕೆ ಆಗುತ್ತದೆ. You know, Adam and Eve, they had children. ನಮಗೆ ಆದಾಮ್ ಅವಳ ಕುರಿತು ನಮಗೆ ಗೊತ್ತಿದೆ, ಅವರಿಗೆ ಮಕ್ಕಳಿತ್ತು ಎಂದು. First Cain, next one is Abel. ಹಿರಿಯ ಮಗನು ಕೈನನು ಮತ್ತು ಕಿರಿಯ ಮಗನು ಆಬೇಲನು ಇದ್ದನು. In 1 John 3:12 says, ಮೊದಲ ಯೋಹನ ಬರ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಲ್ಲಿ read ಬರೆಯಲ್ಪಟ್ಟಿದೆ. in Kannada, ಅದನ್ನು ಓದಿ. 1 John 3:12. ಮೊದಲನೇ ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಾನನಂತೆ ನಾವು ಇರಬಾರದು. ಸಾಕು, ಮತ್ತೊಂದ್ಸತಿ ಓದಮ್ಮ. ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಾನನಂತೆ ನಾವು ಇರಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಇರಬಾರದು ಯಾರಿದ್ದಲ್ಲಿ? ವೆರಿ ಗುಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. We shouldn't be like Cain. ಕೈನನ ಹಾಗೆ ನಾವು ಇರಬಾರದು. Hallelujah. Hallelujah. Here the word of God says, ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, Cain was of wicked one and he slew his brother. ಕಾಯಿನನು ದುಷ್ಟನಾಗಿದ್ದನು, ಅದಕ್ಕಾಗಿ ಆತನ ತಮ್ಮನನ್ನು ಕೊಂದಾಕಿದನು. How could Cain was born of the wicked one, yet both of them were born to the same parents? ಯಾವ ರೀತಿ ಕಾಯಿನನು ದುಷ್ಟನಿಗೆ ಹುಟ್ಟಲಿಕ್ಕೆ ಆಗುತ್ತಿದೆ, ಆದ್ರೆ ನೋಡ್ಬೇಕಾದ್ರೆ ಇಬ್ಬರು ಒಬ್ಬನಿಗೆ Both ಹುಟ್ಟಿದನು. were born from the same parents. ಇಬ್ಬರು ಒಂದೇ ತಂದೆ ತಾಯಿಗಳಿಗೆ ಹುಟ್ಟಿದ್ದಾರೆ. But through their works they shown that someone is bad, someone is good. ಆದ್ರೆ ಇಲ್ಲಿ ನೋಡಬೇಕಾದ್ರೆ ಅವರು ಮಾಡುವಂತ ಕಾರ್ಯಗಳಿಂದ ಅವರು ತೋರಿಸಿಕೊಳ್ತಾ ಇದ್ದಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂದು. Hallelujah. Hallelujah. Here Cain showed up what kind of person through his works by killing his brother. ಇಲ್ಲಿ ಕಾಯಿನನ್ನು ತನ್ನ ತಮ್ಮನನ್ನು ಕೊಂದಾಕಿದ ಪ್ರಕಾರ ಆತನ ಕಾರ್ಯಗಳು ಎಂತವು ಅಂತೇಳಿ ಇದರಲ್ಲಿ ಆತನು ತೋರಿಸಿಕೊಟ್ಟಿದ್ದಾನೆ. But he didn't do at the beginning. ಆದ್ರೆ ಇದನ್ನು ಆತನು ಪ್ರಾರಂಭದಲ್ಲಿ ಇದನ್ನು ಮಾಡಲಿಲ್ಲ. In the beginning he was good. ಪ್ರಾರಂಭದಲ್ಲಿ ಆತನು ಒಳ್ಳೆಯವನಾಗಿ But ಕಾಣಿಸಿಕೊಂಡನು. slowly when he was growing in him, envy, all the things, hatredness towards his brother, that increased. ನಿಧಾನವಾಗಿ ಆತನು ಬೆಳೀತಾ ಇರಬೇಕಾದ್ರೆ ಆತನ ಜೀವನದಲ್ಲಿ ಹೊಟ್ಟೆ ಕಿಚ್ಚು, ದ್ವೇಷ ಇವೆಲ್ಲ ತುಂಬಿಕೊಂಡಿತ್ತು ಆತನ ತಮ್ಮನ ವಿರುದ್ಧವಾಗಿರಲಿಕ್ಕೆ. Hallelujah. Hallelujah. So word of God says we shouldn't be like Cain. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನಾವು ಕಾಯಿನನಾಗಿ ನಾವು ಇರಬಾರದು. 1 Thessalonians 5th chapter verses 12 and 13 says, ಮೊದಲನೇ ಥೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ First I'll ವಚನ read in 13ನೇ English. ವಚನದಲ್ಲಿ ಬರೆಯಲ್ಪಟ್ಟಿದೆ. and we beseech you, brethren, to know them which labor among you and over you in the Lord and admonish you. Verse 13 says, and to esteem them very highly in love for their work's sake, and be at peace among yourselves. 12 and 13 in Kannada. ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. Hallelujah. Hallelujah. Here the word of God says, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, who is labor among you? ನಿಮ್ಮ ಸಂಗಡ ಯಾರು ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದಾರೋ First know them. ಅವರನ್ನು ಅವರನ್ನು Recognize them. ಅವರನ್ನು ಗುರುತಿಸಿಕೊಳ್ಳ್ರಿ. Acknowledge them. ಅವರ ಬಗ್ಗೆ ಗಮನ ಕೊಡ್ರಿ. Hallelujah. 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 The labored among you over you in the Lord. ದೇವರಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿರುವ ಬಗ್ಗೆ. Hallelujah. Hallelujah. He's talking about those who give you spiritual guidance. ಯಾರು ನಿಮಗೆ ಆತ್ಮಿಕ ಒಂದು ಸಲಹೆಗಳನ್ನು ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಬರೆಯಲ್ಪಟ್ಟಿದೆ. That means ಅರ್ಥ ಏನಂದ್ರೆ those who warn you, ಯಾರು ನಿಮ್ಮನ್ನು ಎಚ್ಚರಿಸ್ತಾರೋ, those who kindly reprove you, ಯಾರು ನಿಮ್ಮನ್ನು ತಾಳ್ಮೆಯಿಂದ ನಿಮ್ಮನ್ನು ಸರಿಪಡಿಸ್ತಾ ಇದ್ದಾರೋ. ಬೈತಾರೆ ಆದ್ರೆ ಪ್ರೀತಿಸ್ತಾರೆ. Hallelujah. Hallelujah. If you know the father's love, you can understand. ನಿಮಗೆ ತಂದೆ ಪ್ರೀತಿ ಬಗ್ಗೆ ಗೊತ್ತಿದ್ರೆ ಇದು ನಿಮಗೆ ಅರ್ಥ If ಆಗುತ್ತದೆ. young boy is going or young girl is going away from the hands of the father, ಯವನ ಪ್ರಾಯದ ಹುಡುಗಿ ತಂದೆಯ ಕೈ, one side he is a loving father, other side he should correct. ತಂದೆಯನ್ನು ಬಿಟ್ಟು ಹೋದಾಗ ಆತನು ಪ್ರೀತಿ ಉಳ್ಳ ತಂದೆ, ಒಂದು ಕಡೆ ಆತನು ಸಿಟಿಗೇರುತ್ತಾನೆ, ಇನ್ನೊಂದು ಕಡೆ ಆತನು ಪ್ರೀತಿ ತೋರಿಸ್ತಾನೆ. Hallelujah. 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 So he is talking about those who warn you and kindly reprove you and exhort you. ಯಾರು ಇಲ್ಲಿ ನಿಮ್ಮನ್ನು ಎಚ್ಚರಿಸ್ತಾರೋ, ನಿಮ್ಮನ್ನು ತಾಳ್ಮೆಯಿಂದ ನಿಮ್ಮನ್ನು ಸರಿಪಡಿಸ್ತಾರೋ, and who leads you in a spiritual guidance. ನಿಮ್ಮನ್ನು ಆತ್ಮಿಕ ಒಂದು ಸಲಹೆಗಳಲ್ಲಿ ಆತ್ಮಿಕ
ಆತ್ಮಿಕ ಜ್ಞಾನದಲ್ಲಿ ನಿಮ್ಮನ್ನು ನಡೆಸುವವರು. Hallelujah. He's Hallelujah. talking about your spiritual leaders. I can ನಿಮ್ಮ- say that he's talking about your pastors. ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದ್ರೆ ನಿಮ್ಮ ಒಂದು ನಾಯಕರು, ನಿಮ್ಮ ಪಾಸ್ಟ್ ಕುರಿತು ಇಲ್ಲಿ ಬರೆಯಲ್ಪಟ್ಟಿದೆ. Verse 13 says, 13ನೇ ವಚನದಲ್ಲಿ to ಬರೆಯಲ್ಪಟ್ಟಿದೆ, esteem them very highly. ಅವರನ್ನು ಹೆಚ್ಚಾಗಿ ಸನ್ಮಾನಿಸಿರಿ ಅಂತೇಳಿ That means ಬರೆಯಲ್ಪಟ್ಟಿದೆ. ಗೌರವಿಸಬೇಕು. ಸನ್ಮಾನ ಅಂದ್ರೆ ಏನೋ ಹಾಕೋದು, ಗೌರವಿಸಿರಿ. ಗೌರವಿಸಿರಿ. Hallelujah. Hallelujah. Esteem them very highly. ಅವರನ್ನು ಹೆಚ್ಚಾಗಿ ಗೌರವಿಸಿರಿ. He didn't say esteem them highly. ಅವರು ಹೆಚ್ಚಾಗಿ ಗೌರವಿಸಿರಿ ಅಂತ ಬರೇ ಹೆಚ್ಚಾಗಿ ಗೌರವಿಸ್ರಿ ಅಂದ್ರೆ esteem them very highly. ಹೆಚ್ಚಾಗಿ ತುಂಬಾ ಹೆಚ್ಚಾಗಿ ಅವರನ್ನು ಗೌರವಿಸಬೇಕಂತ God ಬರೆಯಲ್ಪಟ್ಟಿದೆ. placed them already in a esteem highly position. ದೇವರು ಅವರನ್ನು ಆಗಲೇ ಒಂದು ಉನ್ನತ ಒಂದು ಸ್ಥಳಕ್ಕೆ ಸ್ಥಾನಕ್ಕೆ ಅವನು ಎಬ್ಬಿಸಿದ್ದಾನೆ. Now God is saying to the church, ಈಗ ಸಭೆಗೆ ದೇವರು ಹೇಳ್ತಾ ಇದ್ದಾನೆ, that may be church or others, those who are leading you in a spiritual way, for them they're saying that to the people, you must esteem them very highly. That people, ಯಾರು ನಿಮ್ಮನ್ನು ದೇವರ ವಾಕ್ಯದ ಪ್ರಕಾರ ನಡೆಸ್ತಾ ಇದ್ದಾರೋ ಅವರನ್ನು ಹೆಚ್ಚಾಗಿ ನೀವು ಅವರನ್ನು ಗೌರವಿಸಿರಿ ಅಂತೇಳಿ ಬರೆಯಲ್ಪಟ್ಟಿದೆ. Hallelujah. Hallelujah. Have you ever noticed some people, if you esteem them, your pastors highly, they feel very difficult to listen or difficult to see the things. ಕೆಲವು ಜನರು ನೀವು ನೋಡ್ತೀರಿ, ಸಭಾಪಾಲಕರನ್ನು ಹೆಚ್ಚಾಗಿ ಅವರನ್ನು ಗೌರವಿಸುವಾಗ, ಅವರನ್ನು ಹೆಚ್ಚಾಗಿ ಮುಖ್ಯಸ್ಥನೆ ಕೊಡುವಾಗ ಅವರಿಗೆ ಇಷ್ಟ ಆಗುದಿಲ್ಲ. They don't like. ಅವ್ರಿಗೆ ಕೆಲವು ಜನರಿಗೆ ಇಷ್ಟ They'll be in the ಆಗುದಿಲ್ಲ. congregation, but they don't like that. ಅವರು ಅದನ್ನು ಇಷ್ಟಪಡುವುದಿಲ್ಲ. Bible says mark them. ಬೈಬಲ್ ಹೇಳುತ್ತದೆ ಅವರನ್ನು I'm ಖಂಡಿಸಿರಿ showing ಎಂದು. you how to recognize the dogs and the mischief makers. ಇಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ, Inside. ನಾಯಿಗಳ ಕುರಿತು ಮತ್ತು ದುಷ್ಟ ಕಾರ್ಯಗಳನ್ನು ಕುರಿತು ಜನರನ್ನು ಯಾವ ರೀತಿ ಕಂಡುಹಿಡಿತೀರಿ ಎಂದು. Hallelujah. 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 When you esteem your pastors very highly, ನಿಮ್ಮ ಸಭಾಪಾಲಕರನ್ನು ತುಂಬಾ ಹೆಚ್ಚಾಗಿ ನೀನು ಗೌರವಿಸುವುದಾದರೆ, somebody says, are they God? ಕೆಲವು ಜನರು ಹೇಳ್ತಾ ಇದ್ದಾರೆ, ಹೌದಪ್ಪ ಅಷ್ಟು ಹೇಳ್ತಾ ಇದ್ದಾರೆ ಅವರು ದೇವರಾ ಎಂದು. They ask the questions like this. ಅವರು ಈ ರೀತಿ ಪ್ರಶ್ನೆಗಳು ಕೇಳುತ್ತಾರೆ. But the word of God says, ಆದ್ರೆ ದೇವರ ವಾಕ್ಯ ಹೇಳುತ್ತದೆ, but here God emphasized it. ಇಲ್ಲಿ ದೇವರು ಇದನ್ನು ಒತ್ತಾಯಿಸಿ ಇದನ್ನು He ಖಂಡಿತವಾಗಿ said ಹೇಳ್ತಾ that ಇದ್ದಾನೆ. esteem them highly. ಅವರನ್ನು ಹೆಚ್ಚಾಗಿ ಗೌರವಿಸ್ರಿ ಅಂತ Esteem them ಹೇಳಿದ್ದಾನೆ. very highly. ತುಂಬಾ ಹೆಚ್ಚಾಗಿ ಅವರನ್ನು ಗೌರವಿಸು ಎಂದು. When you respond to the word of God ನೀನು and esteem very highly your pastors, ದೇವರ ವಾಕ್ಯಕ್ಕೆ ನೀನು ವಿಧೇಯತೆ ತೋರಿಸಿ ನಿಮ್ಮ ಸಭಾಪಾಲಕರನ್ನು ಹೆಚ್ಚಾಗಿ ನೀನು ಗೌರವಿಸುವುದಾದರೆ you will be blessed. ನೀನು ಆಶೀರ್ವಾದ Because ಹೊಂದುತ್ತೀ. this is the word of God. ಯಾಕಂದ್ರೆ ದೇವರ ವಾಕ್ಯದಲ್ಲಿ If you don't do ಬರೆಯಲ್ಪಟ್ಟಿದೆ. that, ನೀನು ಅದನ್ನು ಮಾಡದೇ ಹೋದರೆ then you will be in darkness. ಅದು ನೀನು ಕತ್ತಲಲ್ಲಿ ಇರುತ್ತೀಯಾ. Hallelujah. Hallelujah. Then you will be in darkness. ನೀನು ಕತ್ತಲಲ್ಲಿ ಇರುತ್ತೀಯಾ. How can you honor your pastor? ಯಾವ ರೀತಿ ನಿಮ್ಮ ಸಭಾಪಾಲಕರನ್ನು ಗೌರವಿಸಲಿಕ್ಕಾಗುತ್ತದೆ? By listening God's word, respond to the word, God's word, you automatically honor your pastors. ನಿಮ್ಮ ಸಭಾಪಾಲಕರು ದೇವರ ವಾಕ್ಯವನ್ನು ಬೋಧಿಸುವಾಗ ದೇವರ ವಾಕ್ಯವನ್ನು ಸ್ವೀಕಾರ ಮಾಡಿಕೊಡ್ರಿ. ಆ ರೀತಿ ನೀವು ಮಾಡುವಾಗ ನೀವು ಸಭಾಪಾಲಕರನ್ನು ಗೌರವಿಸುತ್ತಾ ಇದೀಯಾ. Hallelujah. I'm not talking about somebody must get one shawl and put on them. Not I'm saying. ಯಾರು ಬಂದು ಅವರ ಮೇಲೆ ಶಾಲನ್ನು ಹಾಕಿ ಅವರು ಗೌರವಿಸುವುದು ಈ ರೀತಿಯಾಗಿರುವಂತ ಗೌರವ ನಾನು ಹೇಳ್ತಾ ಇಲ್ಲ. Hallelujah. 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 When you respond to the word of God, when they say the words, when you take it into your spirit, this is my spiritual benefit's sake, he is my spiritual elders, when you receive it, you will be blessed. ಅವರು ಏನೇನು ಹೇಳುತ್ತಾರೋ ನೀನು ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿಕೊಳ್ಳುವುದಾದರೆ, ಇದು ನನಗೆ ಆಶೀರ್ವಾದಕರವಾಗಿದೆ ಅಂತೇಳಿ ನೀನು ತಿಳಿದುಕೊಳ್ಳುವುದಾದರೆ, ನೀನು ಸಭಾಪಾಲಕರನ್ನು ಹೆಚ್ಚಾಗಿ ಗೌರವಿಸುವ ರೀತಿ. I truly believe and say that our church is very good. ನಾನು ನಿಜವಾಗಿ ಹೇಳ್ತೇನೆ, ನಮ್ಮ ಸಭೆಯು ತುಂಬಾ, Our church people are very fine. ನನ್ನ ಸಭೆ ಜನರು ತುಂಬಾ ಒಳ್ಳೆಯವರಾಗಿದ್ದಾರೆ. But I am talking about throughout the church. ಆದ್ರೆ I heard some pastors about their church congregation. I have seen with my own eyes. ಆದ್ರೆ They didn't have any respect or anything to about them. ಕೆಲವೊಂದು ಸಭೆಗಳ ಕುರಿತು ನಾನು ನೋಡಿದ್ದೇನೆ. ಅವರ ಸಭಾಪಾಲಕರು ಅವರಿಗೆ ಸಭಿಕರಿಂದ ಗೌರವಿಸಲಿಕ್ಕೆ ಗೌರವ ಹೊಂದದೆ ನಾನು If ನೋಡಿದ್ದೇನೆ. pastor says backside, they will abuse. Why this like this? What he said like this? What she said like this? Like this. ಸಭಾಪಾಲಕರು ಏನನ್ನು ಹೇಳಿದರೆ ಅವ್ರು ಹೇಳ್ತಾರೆ, ಯಾಕೆ ಸಭಾಪಾಲಕರು ಈ ರೀತಿ ಹೇಳಿದ್ದಾರೆ ಅಂತೇಳಿ ಈ If ರೀತಿ you ಹೇಳ್ತಾರೆ. do like that, ಆ ರೀತಿ ನೀನು if you ಮಾಡುವುದಾದರೆ, don't take it, ನೀನು ಅದನ್ನು ಸರಿಯಾಗಿ you ಸ್ವೀಕಾರ will be in ಮಾಡಿಕೊಳ್ಳದಿದ್ದರೆ darkness. ನೀನು ಕತ್ತಲಲ್ಲಿ ಇರುತ್ತೀಯಾ. That means ಅದರ ಅರ್ಥ you are ಏನಂದ್ರೆ, thinking that I am doing good. ಓ ನಾನು ಒಳ್ಳೆಯದನ್ನು I ಮಾಡ್ತಾ am following the ಇದ್ದೇನೆ, word, I am reading the word, everything will be in dark. ನಾನು ದೇವರ ವಾಕ್ಯವನ್ನು ಓದ್ತಾ ಇದ್ದೇನೆ, ದೇವರ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಅಂತ ತಿಳಿದುಕೊಳ್ಳುವುದಾದರೆ ಅದು ಅಲ್ಲ, ನೀನು ಕತ್ತಲಲ್ಲಿ ಇದೆಯಾ. No, you don't get any revelations, you don't get any improvement in your life. Wherever they slowly will go down, step by step. If you don't take the words of your pastors or your spiritual leaders,
you will go down, 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 down. ನೀನು ಸಭಾಪಾಲಕರು ಹೇಳುವಂತ ಮಾತುಗಳು, ನಾಯಕರು ಹೇಳುವಂತ ಮಾತುಗಳು ದೇವರ ವಾಕ್ಯದ ಪ್ರಕಾರ ಹೇಳುವಾಗ ನೀನು ಸ್ವೀಕಾರ ಕೊಳ್ಳದೆ ಹೋದ್ರೆ ನೀನು ತುಂಬಾ ಕೀಳು ಮಟ್ಟಕ್ಕೆ ಹೋಗುತ್ತೀಯಾ. But some people don't like that. To honor pastors extremely. ಕೆಲವು ಜನರು ಸಭಾಪಾಲಕರನ್ನು ಗೌರವಿಸುವುದು ಅವರಿಗೆ ಇಷ್ಟವಿಲ್ಲ. Hallelujah. 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 That tells they are not of the same spirit. ಅದರ ಅರ್ಥ ಏನಂದ್ರೆ ಅವರು ಒಂದೇ ಒಂದು ಆತ್ಮದಲ್ಲಿ ಅವರು ಇಲ್ಲ. Hallelujah. They are inside. ಅವರು ಒಳಗಿದ್ದಾರೆ, ಸಭೆದೊಳಗಿದ್ದಾರೆ. They are inside the church. ಸಭೆದೊಳಗೆ ಅವರು But ಇದ್ದಾರೆ. not having the one mind. ಆದ್ರೆ ಅವರಿಗೆ ಒಂದು ಮನಸ್ಸು Not ಇಲ್ಲ. having the same mind. ಒಂದೇ ಮನಸ್ಸು ಅವರಿಗಿಲ್ಲ. See, 1 Peter 3:8 says, ಮೊದಲನೇ ಪೇತ್ರ 3:8 ಬರೆಯಲ್ಪಟ್ಟಿದೆ. finally be all of you should be of one and the same mind. ನೀನು ಕೊನೆಯದಾಗಿ ಒಂದೇ ಮನಸ್ಸು ಉಳ್ಳವರಾಗಿ ಸಭೆಯಲ್ಲಿ ನೀನು ಇರಬೇಕು. Hallelujah. Hallelujah. By the time you grow, ನೀನು ಬೆಳೆಯುವಂತ ಸಮಯದವರೆಗೆ, when you grow, you cannot have a different mind. ನೀನು ಬೆಳೆಯುವಂತ ಸಮಯದಲ್ಲಿ ನೀನು ಬೆಳೀತಾ ಇರುವಾಗ ನೀನು ಬೇರೆ ಮನಸ್ಸುಳ್ಳವನಾಗಿ ಇರಲಿಕ್ಕೆ ಆಗುದಿಲ್ಲ. Hallelujah. 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 If somebody says like this, I am the member of this church, ಯಾರಾದರೂ ನಾನು ಈ ಸಭೆಗೆ ಸದಸ್ಯನಾಗಿದ್ದೇನೆ, ಮೆಂಬರ್ ಆಗಿದ್ದೇನೆ ಅಂತ ಹೇಳಿದರೆ, but I don't agree with everything what the pastors are preaching or they are doing. ಆದ್ರೆ ಸಭಾಪಾಲಕರು ಏನನ್ನು ಬೋಧಿಸ್ತಾ ಇದ್ದಾರೋ ಕೆಲವು ವಿಷಯಗಳು ನಾನು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳುವುದಾದರೆ, something is wrong with that person. ಅದರ ಅರ್ಥ ಏನಂದ್ರೆ ಆ ಹೇಳುವಂತ ವ್ಯಕ್ತಿ ಜೀವನದಲ್ಲಿ ಏನೋ ತಪ್ಪಿದೆ. You ought to agree. ನೀನು ಒಪ್ಪಿಕೊಳ್ಳಬೇಕು. If something you don't agree, ನೀನು ಏನೋ ಇದರಲ್ಲಿ ಒಪ್ಪಿಕೊಳ್ಳದೆ ಹೋದರೆ, go to the pastors and talk about that matter. ನೀನು ಸಭಾಪಾಲಕರ ಹತ್ರ ಹೋಗಿ ಆ ವಿಷಯ ಕುರಿತು ಅವರ ಜೊತೆಲಿ And ಚರ್ಚೆ say to ಮಾಡು. the pastor, this is my opinion, this is like my opinion. You can ask them and tell before them. ಸಭಾಪಾಲಕರ ಹತ್ರ ಹೋಗಿ ಸಭಾಪಾಲಕರೇ ಇದು ನನ್ನ ಅಭಿಪ್ರಾಯವಾಗಿದೆ, ಇದಕ್ಕೆ ನೀವು ಏನು ಹೇಳ್ತೀರಿ ಅಂತೇಳಿ ಅವರ ಜೊತೆಯಲ್ಲಿ ಚರ್ಚೆ ಮಾಡ್ರಿ. But if you don't tell anything, you don't say anything to the pastors about your problem, ನಿಮ್ಮ ಸಮಸ್ಯೆಗಳ ಕುರಿತು ಸಭಾಪಾಲಕರ ಹತ್ರ ಹೋಗಿ ನೀನು ಏನು ಹೇಳದೆ ಹೋದರೆ, and stay yourself and say, I don't agree with everything what they are doing, like means, but God is telling to us to be aware of you, to be careful of you. ನೀನು ಏನು ಹೇಳದೆ ನಿಮ್ಮ ಮನಸ್ಸಿನಲ್ಲಿ ಅದನ್ನು ತಿಳಿದುಕೊಂಡು ಬೇರೆಯವರ ಹತ್ರ ಈ ವಿಷಯಗಳನ್ನು ಹೇಳ್ತಾ ಇದ್ದಾರೆ. No, I don't agree with anyone. ಇಲ್ಲ, ನಾನು I agree with the pastors what all they do. ಸಭಾಪಾಲಕರು ಏನನ್ನು ಮಾಡ್ತಾ ಇದ್ದಾರೆ ಅದನ್ನ ನಾನು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿ ನಿನ್ನಷ್ಟಕ್ಕೆ ನೀನು ಹೇಳಿ ಬೇರೆಯವರಿಗೆ Bible says we must be careful about you. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಂತ ಜನರ ಕುರಿತು ನೀವು ಎಚ್ಚರ ಉಳ್ಳವರಾಗಿರಿ ಅಂತ ಹೇಳಿ ಬರೆಯಲ್ಪಟ್ಟಿದೆ. Hallelujah. Some people they discussed with the pastors about their matters. ಕೆಲವು ಜನರು ಬಂದು ಸಭಾಪಾಲಕರ ಹತ್ರ ಅವರ ವಿಷಯಗಳ ಕುರಿತು ಚರ್ಚೆ ಮಾಡ್ತಾರೆ. Pastors explains and clarifies through the word of God. ಸಭಾಪಾಲಕರು ಅದನ್ನು ವಿವರಿಸಿ ದೇವರ ವಾಕ್ಯದ ಪ್ರಕಾರ ಅವರನ್ನು ಸ್ಪಷ್ಟೀಕರಿಸಿದ್ದಾರೆ. But still they hold on their opinion only. ಆದ್ರೆ ಇನ್ನು ಅವರ ಸ್ವಂತ ಅಭಿಪ್ರಾಯದಲ್ಲಿ ಅವರು ಇರ್ತಾರೆ. They have their own opinion, not the word of God's opinion. ಅವರು ಅವರ ಸ್ವಂತ ಅಭಿಪ್ರಾಯ, ಅದು ದೇವರ ವಾಕ್ಯದ ಪ್ರಕಾರ ಆಲೋಚನೆಗಳು ತೆಗೆದುಕೊಳ್ಳುವುದಿಲ್ಲ. They have their opinion, not the spirit of God's opinion. ಅವರ ಸ್ವಂತ ಅಭಿಪ್ರಾಯದಲ್ಲಿ ಅವರು ಇರ್ತಾರೆ, ಪವಿತ್ರಾತ್ಮ ದೇವರ ಅಭಿಪ್ರಾಯದಲ್ಲಿ ಅವರು ಇಲ್ಲ. For such people Bible calls mischief makers. ಅಂತ ಜನರಿಗೆ ದೇವರ ವಾಕ್ಯವು ಏನು ಕರೀತಂದ್ರೆ ಅವರು ದುಷ್ಟ ಜನರು. Because they are working against the word. ಯಾಕಂದ್ರೆ ಅವರು ದೇವರ ವಾಕ್ಯಕ್ಕೆ ವಿರೋಧವಾಗಿ ಕಾರ್ಯ ಮಾಡ್ತಾ Against the ಇದ್ದಾರೆ. scriptures. ದೇವರ ವಾಕ್ಯಗಳ ವಿರೋಧವಾಗಿ ಅವರು ಕಾರ್ಯ ಮಾಡ್ತಾ Not ಇದ್ದಾರೆ. having the same mind but have the different mind. ಒಂದೇ ಅವರಿಗೆ ಮನಸ್ಸಿಲ್ಲ, ಬೇರೆ ಮನಸ್ಸು ಅವರಲ್ಲಿ ಇದೆ. Hallelujah. Hallelujah. One person with God is majority. Why we say that words? ಯಾಕೆ ಒಬ್ಬ ಮನುಷ್ಯನು ದೇವರಲ್ಲಿ ಇದ್ದದ್ದು ತುಂಬಾ ಹೆಚ್ಚು ಸಂಖ್ಯವಾಗಿದೆ ಅಂತ ಹೇಳಿ ಯಾಕೆ ದೇವರು ಹೇಳಿದಾನೆ? They will be God and they agree, then that will be more number. ಯಾಕಂದ್ರೆ ದೇವರ ವಾಕ್ಯವು ಆತನು ದೇವರು ಮತ್ತೆ ಆ ವ್ಯಕ್ತಿ ಇಬ್ಬರು ಸೇರಿ ನಡೆಯುವಾಗ ಎಷ್ಟೋ ಜನ ಒಪ್ಪಿಕೊಳ್ಳಾರದಂತ ಜನರಿಗಿಂತ ಇವರು ದೊಡ್ಡ ಸಂಖ್ಯೆ. Hallelujah. 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 Some congregations will see lakhs of the people. They come to the church. ಕೆಲವು ಸಭೆಗಳಲ್ಲಿ ಲಕ್ಷಾಂತರ ಜನರು ಸಭೆಗೆ ಹೋಗುತ್ತಾರೆ. But they have different kinds of mentality. ಆದ್ರೆ Not having the same mind. ಬೇರೆ ಬೇರೆ ಮನಸ್ಸುಳ್ಳವರಾಗಿ ಅವರು ಅಲ್ಲಿ ಹೋಗುತ್ತಾರೆ. That won't work. ಅದು ಅಲ್ಲಿ ಕಾರ್ಯವಾಗುವುದಿಲ್ಲ. Hallelujah. Hallelujah. Verse 14 says, 14ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, First Thessalonians 5ನೇ ಅಧ್ಯಾಯ 5th chapter. Now 14th verse says, 14ನೇ ವಚನ, ಸಹೋದರರೇ ಅಕ್ರಮವಾಗಿ ನಡೆಯುವವರನ್ನು ಎಚ್ಚರಿಸಿರಿ, ಮನಗುಂದಿದವರನ್ನು ಓದು. ಸಹೋದರರೇ ಅಕ್ರಮವಾಗಿ ನಡೆಯುವವರನ್ನು ಎಚ್ಚರಿಸಿರಿ, ಮನಗುಂದಿದವರನ್ನ ಆಧರಿಸಿ ಬಲಹೀನರಿಗೆ ಆಧಾರವಾಗಿರಿ. Hallelujah. Now we exhort, 14th verse. Now we exhort you, brethren, warn them that are unruly.
I'm focusing on this. ಸಹೋದರರೇ, ಇಲ್ಲಿ ಬರೆಯಲ್ಪಟ್ಟಿದೆ, ಸಹೋದರರೇ ನೀವು ಎಚ್ಚರವಾಗಿರಬೇಕು, ಎಚ್ಚರವುಳ್ಳವರಾಗಿರಿ. Hallelujah. Hallelujah. Warn them that are unruly. ನಿಯಮ ಇಲ್ಲದೆ ಹೋಗ್ತಾ ಇದ್ದಾರೆ, ಅವರನ್ನು ಎಚ್ಚರಿಸಿರಿ ಅಂತೇಳಿ ಬರೆಯಲ್ಪಟ್ಟಿದೆ. Hallelujah. Hallelujah. He says, warn them that are unruly. ಯಾರು ಈ ಒಂದು ಕಾರ್ಯಗಳನ್ನು ಕೆಲಸಗಳನ್ನು ದೇವರ ವಿರುದ್ಧವಾಗಿ ಮಾಡ್ತಾ ಇದ್ದಾರೋ ಅವರನ್ನು ಎಚ್ಚರಿಸಿರಿ. You know, there is a prescribed order for a Christian. ಒಬ್ಬ ಕ್ರೈಸ್ತನಿಗೆ ಕೊಡಲ್ಪಟ್ಟಿರುವಂತ ಒಂದು ಕ್ರಮವಿದೆ ಅಂತ ಹೇಳಿ Christian should live by it. ಕ್ರೈಸ್ತನು ಅದರ ಪ್ರಕಾರ ಅದನ್ನು ಜೀವಿಸಬೇಕು. Hallelujah. Hallelujah. That's the word of God. ಅದು ದೇವರ ವಾಕ್ಯವು. A Christian must submit to the word of God. ಒಬ್ಬ ಕ್ರೈಸ್ತನು ದೇವರ ವಾಕ್ಯಕ್ಕೆ ಅದನ್ನು ಒಪ್ಪಿಕೊಳ್ಳಬೇಕು. Hallelujah. 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 A Christian must submit it to the prescribed order which is given by the Lord. ಒಬ್ಬ ಕ್ರೈಸ್ತನು ದೇವರು ಕೊಡಲ್ಪಟ್ಟಿರುವಂತ ಆ ಒಂದು ಕ್ರಮದಲ್ಲಿ ಆತನು ಖಂಡಿತವಾಗಿ ಆತನು ಅದರಲ್ಲಿ ಇರಬೇಕು. When you are under the word of God, ನೀನು ದೇವರ ವಾಕ್ಯದ ಕೆಳಗೆ ನೀನು ಇರುವುದಾದರೆ then only you can bear much fruit. ಅವಾಗ ಮಾತ್ರ ನೀನು ಹೆಚ್ಚು ಫಲ ಕೊಡಲಿಕ್ಕಾಗುತ್ತದೆ. Hallelujah. 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 If you say, ನೀನು yes, I believe the word of God is here. ಇಲ್ಲಿ ದೇವರ ವಾಕ್ಯ ಇದೆ ಅಂತ ಹೇಳಿ I believe the word of God is working here. ಇಲ್ಲಿ ದೇವರ ವಾಕ್ಯವು ಕಾರ್ಯ ಮಾಡುತ್ತಾ ಇದೆ ಅಂತ ಹೇಳಿ ನಾನು Every ನಂಬುತ್ತೇನೆ. week the word of God is touching me. ಪ್ರತಿ ವಾರ ದೇವರ ವಾಕ್ಯ ನನ್ನನ್ನು ಮುಟ್ಟುತ್ತಾ ಇದೆ. Yes, I believe the spirit of God is moving in this church, in this place, in this ministries. ಹೌದು, ದೇವರ ಆತ್ಮವು ಈ ಒಂದು ಸಭೆಯಲ್ಲಿ, ಒಂದು ಆರಾಧನೆಯಲ್ಲಿ, ಈ ಒಂದು ಸೇವೆಯಲ್ಲಿ ಆತನು ಚಲಿಸುತ್ತಾ ಇದ್ದಾನೆ. If you believe ನೀನು that, ಅದನ್ನು ನಂಬುವುದಾದರೆ you have to submit yourself. ನೀನು If you ಸಮರ್ಪಣೆ believe ಮಾಡಿಕೊಳ್ಳಬೇಕು. that spirit of God and the word of God is moving in this place, in these ministries, through pastors, through spiritual leaders, then you should submit to them. ಈ ಒಂದು ಸಭೆಯಲ್ಲಿ ಸಭಾಪಾಲಕರ ಮುಖಾಂತರವಾಗಿ, ನಾಯಕರ ಮುಖಾಂತರ ಪವಿತ್ರಾತ್ಮನ ದೇವರು ಚಲಿಸುವುದು ನೀನು ನಂಬುವುದಾದರೆ ನೀನು ಅವರಿಗೆ ಸಮರ್ಪಣೆ ಮಾಡಿಕೊಳ್ಳ್ರಿ. Hallelujah. Hallelujah. Why I am teaching these things? ನಾನು ಯಾಕೆ ಈ ವಿಷಯವನ್ನು ನಿಮಗೆ ಕಲಿಸ್ತಾ In ಇದ್ದೇನೆ these ಅಂದ್ರೆ, last days, God's church around the world need a teaching on spiritual discipline. ಈ ಒಂದು ಕೊನೆ ಕಾಲದಲ್ಲಿ ಎಲ್ಲ ಒಂದು ಆತ್ಮಿಕ ಸಭೆಗೆ ಇಂತ ಒಂದು ಬೋಧನೆ ಅವರಿಗೆ ಬೇಕಾಗಿದೆ, ಕ್ರಮವಾಗಿರಲಿಕ್ಕೆ. We got lot of messages on faith. ಈ ಒಂದು ನಂಬಿಕೆ ಕುರಿತು ಬಹಳಷ್ಟು ಸಂದೇಶಗಳು ಸಿಗ್ತಾ We ಇದೆ. got lot of messages on healing. ಈ ಒಂದು ಸ್ವಸ್ಥತೆ ಕುರಿತು ಬಹಳಷ್ಟು ಸಂದೇಶಗಳು ನಮಗೆ ಸಿಗುತ್ತಾ We ಇದೆ. got lot of messages on other things, prosperity, like ಬೇರೆ ವಿಷಯಗಳ ಕುರಿತು, ಅಭಿವೃದ್ಧಿ ಕುರಿತು ಬಹಳಷ್ಟು ಸಂದೇಶಗಳು ನಮಗೆ ಸಿಗುತ್ತಾ ಇದೆ. it is very good, ಅದು ಒಳ್ಳೆಯದು, but it's not only enough. ಅದು ಮಾತ್ರ ಸಾಕಾಗುವುದಿಲ್ಲ. God needs spiritual discipline in the church. ದೇವರಿಗೆ ಒಂದು ಆತ್ಮಿಕವಾಗಿರುವಂತ ಕ್ರಮ ಆತನಿಗೆ ಬೇಕಾಗಿದೆ. Jesus is coming for a spotless, blameless church. ಯೇಸು ಸ್ವಾಮಿ ನಿಷ್ಕಲಂಕವಾಗಿರುವಂತ, ನಿಂದಾರಹಿತವಾಗಿರುವಂತ ಸಭೆಗಾಗಿ ಆತನು ಬರ್ತಾ ಇದ್ದಾನೆ. Jesus is coming for church without wrinkle. ಯೇಸು ಸ್ವಾಮಿ ಮಚ್ಚೆ ಇಲ್ಲದೆ, ಯಾವುದೇ ಒಂದು ನಿಷ್ಕಲಂಕವಿಲ್ಲದೆ ಸಭೆಗೆ ಆತನು ಬರ್ತಾ ಇದ್ದಾನೆ. Hallelujah. Hallelujah. Church has to discipline. ಸಭೆಯು ಇದು ಕ್ರಮಪಡಿಸಿಕೊಳ್ಳಬೇಕು. This is the God's will. ಇದು ದೇವರ ಚಿತ್ತವಾಗಿದೆ. You may have health, ನಿಮಗೆ you ಆರೋಗ್ಯವಿರಬಹುದು, may have wealth, ನಿಮಗೆ ಆಸ್ತಿ you may have ಇರಬಹುದು, faith. ನಿಮಗೆ ನಂಬಿಕೆ ಇರಬಹುದು. It is very good, the word of God says. ಅದು ದೇವರ ವಾಕ್ಯ, ಅದು ಒಳ್ಳೆಯದು ಅಂತ ಹೇಳಿ It is not only enough that, ಅದು ಮಾತ್ರ ಸಾಕಾಗುವುದಿಲ್ಲ. but God is coming for the disciplined church. ಆದ್ರೆ ದೇವರು ಒಂದು ಕ್ರಮ ಉಳ್ಳಂತ ಸಭೆಗಾಗಿ ಆತನು ಬರ್ತಾ ಇದ್ದಾನೆ. Hallelujah. Hallelujah. We must discipline our lives. ನಮ್ಮ ಜೀವನವನ್ನು ಕ್ರಮಪಡಿಸಿಕೊಳ್ಳಬೇಕು. Hallelujah. As a body of Christ, each one should correct our lives. ಕ್ರಿಸ್ತನ ಶರೀರವಾಗಿ ಎಲ್ಲರೂ ನಾವು ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳಬೇಕು. Church has to be disciplined. ಸಭೆಯು ಕ್ರಮವಾಗಿರಬೇಕು. Church has to be oneness. ಸಭೆಯು ಒಂದು ಮನಸ್ಸುಳ್ಳವರಾಗಿರಬೇಕು. A flow of God's spirit. ದೇವರ ಆತ್ಮ ಚಲಿಸುವಂತದ್ದು. We are working with the one spirit, not several spirits. ನಾವು ಒಂದು ಆತ್ಮ ಜೊತೆಗೆ ಕಾರ್ಯ ಮಾಡ್ತಿದ್ದೇವೆ, ಅನೇಕ ಆತ್ಮಗಳ ಮುಖಾಂತರವಲ್ಲ. Hallelujah. 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 Those who do not submit to the prescribed order, ಯಾರು ಈ ಒಂದು ಕೊಡಲ್ಪಟ್ಟಿರುವಂತ ಒಂದು ಕ್ರಮಕ್ಕೆ ಅವರು ಒಪ್ಪಿಕೊಳ್ಳದೆ ಹೋದರೆ, ಸಮರ್ಪಣೆ those ಮಾಡಿಕೊಳ್ಳದೆ who ಹೋದರೆ, deviate from it, ಯಾರು they come to the church whenever they want to come. ಅವ್ರಿಗೆ ಇಷ್ಟ ಬಂದಂಗೆ, ಯಾರು ದೇವರ ವಾಕ್ಯಕ್ಕೆ ಒಪ್ಪಿಸ್ಕೊಳ್ಳದೆ, ಆತನು ಕೊಟ್ಟಿರುವಂಥ ವಿಷಯಗಳಿಗೆ ಒಪ್ಪಿಸ್ಕೊಳ್ಳದೆ ಇರ್ತಾರಲ್ಲ, ಅವ್ರಿಗೆ ಯಾವಾಗ ಇಷ್ಟ ಬಂದರೆ ಅವಾಗ ಚರ್ಚಿಗೆ ಬರ್ತಾರೆ, ಅವಾಗ ಹೋಗ್ತಾ ಇರ್ತಾರೆ ಅಷ್ಟೇ. Hallelujah. 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 They are irregular. ಅವರು ಸರಿಯಾಗಿ ಬರ್ತಾ ಇಲ್ಲ, ಬಿಟ್ಟು ಬರ್ತಾ ಇದ್ದಾರೆ. They do what they like. ಅವ್ರಿಗೆ ಇಷ್ಟ ಬಂದಂತೆ ಅವ್ರು ಮಾಡ್ತಾರೆ. Some they go to the church regularly. ಕೆಲವು ಜನರು ಸಭೆಗೆ ರೆಗ್ಯುಲರ್ ಆಗಿ ಹೋಗ್ತಾರೆ. But always they question the truth. ಅವರು ಯಾವಾಗಲೂ ಸತ್ಯ ಬಗ್ಗೆ ಅವರು ಪ್ರಶ್ನಿಸುತ್ತಾರೆ. Always they question the truth. When the message was going on, when the how I like this, what like this, how like this, these questions. ಸಂದೇಶವು ಹೇಳ್ತಾ ಇರುವಾಗ ಅವರು ಯಾವಾಗಲೂ ಪ್ರಶ್ನಿಸ್ತಾರೆ, ಯಾವ ರೀತಿ ಇದಾಗುತ್ತದೆ,
ಯಾವ ರೀತಿ ಇದು ಹೇಗೆ ಅಂತೇಳಿ ಈ ರೀತಿ They ಹೇಳ್ತಾರೆ. listen the messages from the pastors. ಅವರು ಸಭಾಪಾಲಕರಿಂದ ಸಂದೇಶವನ್ನು ಕೇಳುತ್ತಾರೆ. If it doesn't go well with them, ಅವರ ಪ್ರಕಾರ ಸಂದೇಶ ಇರದೇ ಹೋದರೆ they will upset. ಅವರಿಗೆ ತುಂಬಾ ಗಲಿಬಿಲಿ ಹೊಂದುತ್ತಾರೆ. Why? Because they are unruly people. ಯಾಕಂದ್ರೆ ಅವರು ಈ ಒಂದು ಕ್ರಮದಲ್ಲಿ ಇಲ್ಲದೆ ಇರುವಂತ ಜನರು. They take only some of the messages what they like. ಅವರಿಗೆ ಇಷ್ಟ ಬರುವಂತ ಕೆಲವು ಸಂದೇಶಗಳು ಮಾತ್ರ ಅವರು ಸ್ವೀಕಾರ ಮಾಡಿಕೊಳ್ಳುತ್ತಾರೆ. Hallelujah. Hallelujah. But good student what they'll do? ಆದ್ರೆ ಒಳ್ಳೆ ವಿದ್ಯಾರ್ಥಿ ಏನು Which one ಮಾಡ್ತಾನೆ? is wrong with them? That message they'll take more. ಅವರಲ್ಲಿ ಯಾವ ವಿಷಯ ತಪ್ಪಾಗಿದೆಯೋ, ಯಾವ ವಿಷಯ Which one is wrong and message is correcting us to bear much fruit, we must take it more. ನಮ್ಮಲ್ಲಿ ಏನು ತಪ್ಪಿದೆಯೋ, ಸಂದೇಶವು ನಮ್ಮನ್ನು ಯಾವ ವಿಷಯಗಳಿಂದ ಸರಿಪಡಿಸ್ತಾ ಇದೆಯೋ ಅಂತ ವಿಷಯವನ್ನು ಅವರು ಸ್ವೀಕಾರ ಮಾಡಿಕೊಳ್ತಾರೆ. ಯಾಕಂದ್ರೆ ಹೆಚ್ಚು ಫಲ ಕೊಡಬೇಕಂದ್ರೆ ಅವರಿಗೆ ಆಸೆ ಇದೆ. Hallelujah. Hallelujah. These people come to the church, any messages comes, they say that pastor said to me only. ಇಂಥ ಜನರು ಸಭೆಯಲ್ಲಿ ಬಂದು ಸಂದೇಶವನ್ನು Regularly ಕೇಳ್ತಾರೆ, they'll come. ಬಿಡದಂತೆ ಬರ್ತಾರೆ, ರೆಗ್ಯುಲರ್ ಆಗಿ ಬರ್ತಾರೆ. ಅವ್ರು ಹೇಳ್ತಾರೆ ಸಭಾಪಾಲರು ನನಗೆ ಇದನ್ನು ಹೇಳಿದ್ದಾರೆ. Not this type of people, they are unruly people. ಇಂಥ ಜನರು ಕ್ರಮದಲ್ಲಿ ಇಲ್ಲದೆ ಇರುವಂತ ಜನರು, Never submitted to the prescribed order. ಈ ಒಂದು ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಳ್ಳದೆ ಇರುವಂತ ಜನರು. Some are very talented. ಕೆಲವು ಜನರು ತುಂಬಾ ತಲಾಂತ ಉಳ್ಳವರು. They are good scripture talkers. ಅವರು ದೇವರ ವಾಕ್ಯವನ್ನು ತುಂಬಾ ಜಾಣರಾಗಿ ಉಪಯೋಗಿಸುವಂತ Some are ಜನರು. soul winners. They win souls very nicely. ಕೆಲವು ಜನರು ತುಂಬಾ ಚೆನ್ನಾಗಿ ಆತ್ಮಗಳನ್ನು ಗೆಲ್ಲುತ್ತಾರೆ. Some are good singers. They sing songs nicely. ಕೆಲವು ಒಳ್ಳೆ ಹಾಡುಗಾರರಾಗಿದ್ದಾರೆ, ಚಲೋ ಚೆನ್ನಾಗಿ ಹಾಡುತ್ತಾರೆ. But are spiritually indisciplined. God doesn't like the indisciplined people. ಆದ್ರೆ ಅವರು ಕ್ರಮವಿಲ್ಲದೆ ಇದ್ದಾರೆ. ದೇವರು ಅಂತ ಕ್ರಮವಿಲ್ಲದೆ ಜನರನ್ನು ಆತನು ಇಷ್ಟಪಡುವುದಿಲ್ಲ. If you want to use by God, we must be disciplined our lives. ನೀನು ದೇವರಿಂದ ಉಪಯೋಗವಾಗಬೇಕಾದ್ರೆ ನಿಮ್ಮ ಜೀವನವನ್ನು ದೇವರ ವಾಕ್ಯದ ಪ್ರಕಾರ ಕ್ರಮ ಉಳ್ಳವನಾಗಿರಬೇಕು. Wherever the word of God, living word comes with the power and the anointing, I receive the word of God into my spirit. ಯಾವಾಗಲೂ ದೇವರ ವಾಕ್ಯವು ಶಕ್ತಿ ಉಳ್ಳಂತದಾಗಿ, ಅಭಿಷೇಕ ಉಳ್ಳಂತದಾಗಿ ಅದು ನನ್ನ ಜೀವನಕ್ಕೆ ಬರುವಾಗ ಅದನ್ನು ನಾವು ಪ್ರೀತಿಯಿಂದ ಸ್ವೀಕಾರ ಮಾಡಿಕೊಳ್ಳುತ್ತೇನೆ. I take the word of God always into my spirit. ನಾನು ದೇವರ ವಾಕ್ಯವನ್ನು ಯಾವಾಗಲೂ ನನ್ನ ಆತ್ಮದಲ್ಲಿ ಸ್ವೀಕಾರ ಮಾಡಿಕೊಳ್ಳುತ್ತೇನೆ. Hallelujah. Why? Because I want to bear much fruit. ಯಾಕಂದ್ರೆ ನಾನು ಹೆಚ್ಚು ಫಲ ಕೊಡಬೇಕಂತೇಳಿ ನನಗೆ ಆಸೆ ಇದೆ. Hallelujah. In the house of God, ದೇವರ ಆಲಯದಲ್ಲಿ if you have never submitted to the authority, ನೀನು ಅಧಿಕಾರಿಗಳಿಗೆ ನೀನು ಒಪ್ಪಿಸಿ ಕೊಡದೆ ಹೋದರೆ you will never be given authority. ನಿನಗೆ ಯಾವ ಅಧಿಕಾರವೂ You ಕೊಡಲ್ಪಡುವುದಿಲ್ಲ. may be talented, you win the souls, you have so much, you can speak so much nice English also. If you never submitted to authorities, you won't get the authority given by the pastors. ನೀನು ಸಭೆಗೆ ಬರ್ತಾ ಇರಬೇಕಾದ್ರೆ, ನೀನು ಹೆಚ್ಚು ಆತ್ಮಗಳನ್ನು ಗೆಲ್ತಾ ಇರಬೇಕಾದ್ರೆ, ನೀನು ಹೆಚ್ಚು ಫಲವನ್ನು ನೀನು ಕೊಡ್ತಾ ಇದ್ರೆ, ಆದ್ರೆ ಅಧಿಕಾರಿಗೆ ನೀನು ಒಪ್ಪಿಸಿ ಕೊಡದೆ ಹೋದ್ರೆ ನೀನು ಅದು ಮಾಡುವಂತ ಕಾರ್ಯಗಳು ವ್ಯರ್ಥವಾಗಿರುತ್ತದೆ. Hallelujah. Hallelujah. You know, whatever my brothers, he's my senior pastor. ನನ್ನ ಅಣ್ಣನು ನನಗೆ ಆತನು ಸೀನಿಯರ್ ಪಾಸ್ಟರ್ ಆಗಿದ್ದಾರೆ. In the house of God, ದೇವರ whatever he ಆಲಯದಲ್ಲಿ says, whatever it may be difficult to also, I say that I agree with that. ಆತನು ಹೇಳಿರುವಂತ ಯಾವುದೇ ವಾಕ್ಯವಾಗಲಿ ಯಾವುದೇ ವಿಷಯವಾಗಲಿ ನನಗೆ ಕಷ್ಟಕರವಾಗಿದ್ದರೂ ಸಹ ನಾನು ಸ್ವೀಕಾರ ಮಾಡಿಕೊಳ್ಳುತ್ತೇನೆ. Because I am the house of God. ಯಾಕಂದ್ರೆ ನಾನು ದೇವರ ಆಲಯದಲ್ಲಿ ಇದ್ದವಳು. If I go to house, that work may be more, I'll go to and ask what is this work like that, I'll go. ಆದ್ರೆ ನಾನು ಮನೆಗೆ ಹೋದಾಗ, because I say to every time you are brother, in that place he is my brother. ನಾನು ಮನೆಗೆ ಹೋದಾಗ ಹೆಚ್ಚು ನನಗೆ ಏನಾದ್ರು ಕೆಲಸ ಕೊಟ್ರೆ ನಾನು ಅವರಿಗೆ ನಾನು But here in the house of God, ಆದ್ರೆ ಇಲ್ಲಿ ದೇವರ ಆಲಯದಲ್ಲಿ I want to use by God mightily, that is my desire. ನಾನು ದೇವರಿಂದ ಬಲವಾಗಿ ಉಪಯೋಗವಾಗಬೇಕು, ಅದೇ ನನ್ನ ಹೃದಯದ ಆಸೆ. Sometimes I feel very difficult to stand continuously here, but I say that Lord, I can through you. ಕೆಲವು ಸಮಯದಲ್ಲಿ ಬಹಳ ಸಮಯದಲ್ಲಿ ನಿಂತುಕೊಳ್ಳಲಿಕ್ಕೆ ನನಗೆ ತುಂಬಾ ಕಷ್ಟವಾಗುತ್ತದೆ, ಆದ್ರೆ ದೇವರಿಗೆ ಹೇಳುತ್ತೇನೆ ನಿನಗೋಸ್ಕರ ನಾನು ನಿಲ್ಲುತ್ತೇನೆ ಅಪ್ಪ ಎಂದು. Don't again ladies don't say that she won't work. I work than you. ಸ್ತ್ರೀಯರು ಅವರು at home also I'll work more work. ಮನೆಯಲ್ಲಿ I do more work. ಬರೀ ಇಲ್ಲೇ ಹೇಳ್ತಾರೆ ಮನೆಯಲ್ಲಿ ಕೆಲಸ ಮಾಡೋದಿಲ್ಲ ಏನೋ ಅಂತ ಹೇಳಿ ಈ ರೀತಿ ಯೋಚನೆ ಮಾಡ್ರಿ, ಆದ್ರೆ ಯೋಚನೆ ಮಾಡಬೇಡ್ರಿ, ಆದ್ರೆ ನಾನು ಹೆಚ್ಚು ಕೆಲಸ ಮಾಡುವವಳು. I do work at my home. ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತೇನೆ. Extremely goes beyond my that time I'll ask what anna this you did. ನನಗೆ ಹೆಚ್ಚು ಕೆಲಸ ನನಗೆ ಮಾಡ್ಲಿಕ್ಕೆ ಆಗದೇ ಇರುವಂತ ಒಂದು ಕೆಲಸಗಳು ಬಂದಾಗ ನಾನು ಅಣ್ಣನ But every time I say to the Lord, Lord, I came to serve you. ನಾನು ಯಾವಾಗಲೂ ನಾನು ದೇವರಲ್ಲಿ ಹೇಳ್ತೀನಿ, ದೇವರೇ ನಾನು ನಿನ್ನ ಸೇವೆ I ಮಾಡಲಿಕ್ಕೆ bear much fruit for you. ನಿನಗೋಸ್ಕರ ನಾನು ಹೆಚ್ಚು ಫಲವನ್ನು ಕೊಡುತ್ತೇನೆ. So that people must see
me and honor you. ಯಾಕಂದ್ರೆ ಜನರು ನನ್ನನ್ನು ನೋಡಿ ನಿನ್ನನ್ನು ಗೌರವಿಸಬೇಕಪ್ಪ. Hallelujah. 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 If you won't submit to the authorities, ನೀನು ಅಧಿಕಾರಿಗಳಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡದೆ ಹೋದರೆ what will happen? ಏನಾಗುತ್ತದೆ? You become a rebel. ನೀನು ವಿರೋಧ ಮಾಡುವವನಾಗಿರುತ್ತಿ. Hallelujah. Hallelujah. And you raises rebels. ನೀನು ವಿರೋಧ ಮಾಡುವವನು ವಿರೋಧಿಸುವವನಾಗಿರುತ್ತಿ. This type of people, ಇಂಥ ಜನರು they try to influence others. ಬೇರೆಯವರನ್ನು ಅವರ ಪ್ರಭಾವದಿಂದ ಬೇರೆಯವರನ್ನು ಲೋಕದ ಒಂದು ಜ್ಞಾನದಿಂದ ಅವರು ಸೆಳೆದುಕೊಳ್ಳುತ್ತಾರೆ. ಸಭಾಪಾಲಕರಿಗೆ, ಆತ್ಮೀಯ ನಾಯಕರಿಗೆ ವಿಧೇಯತೆ ತೋರಿಸದೇ ಇದ್ದವರು ಅವರು ಬೇರೆಯವ್ರನ್ನು ಅವರ ಸ್ವಂತ ಜ್ಞಾನದಿಂದ ಪ್ರಭಾವ ತೋರಿಸಿ ಅವರ ಕಡೆ ಆಕರ್ಷಿಸಿಕೊಳ್ತಾರೆ. ಈಗ ನೋಡಿದೀಯಾ, ಹಂಗ ಮಾಡಿದೀಯಾ, ಹಂಗೆ ನೋಡಿದೀಯಾ, ಹೆಂಗೆ ಹೇಳಿದ್ದಾರೆ, ಅರ್ಥ ಆಗ್ತಾ ಇದೆ? ದಿಸ್ ಟೈಪ್ ಆಫ್ ಪೀಪಲ್, ದ ವರ್ಲ್ಡ್ ಇನ್ ವಿಸ್ಡಮ್ ದೋಸ್ ಹೂ ಯೂಸ್ಡ್, ದೇ ವಾಂಟ್ಸ್ ಟು ಇನ್ಫ್ಲುಯೆನ್ಸ್ ಅದರ್ಸ್. ಇಂಥ ಜನರು ಈ ಲೋಕದ ಜ್ಞಾನವನ್ನು ಉಪಯೋಗಿಸಿ ಅಂತ ಜನರನ್ನು ಪ್ರಭಾವ ಬೀರಿಸಿ ಅವರು ಜ್ಞಾನರಾಗಿ ಕಾಣಿಸುತ್ತಾರೆ. Their talk seems to be right. ಅವರ ಮಾತುಗಳು ಸರಿಯಾಗಿ ಕಾಣಿಸ್ತಾ ಇರಬಹುದು. Some innocent people, they says, yes appa, yes you are saying that looks for them that's right than the word of God. ಮಾಯಕರಾಗಿರುವಂತ ಜನರು ಇದನ್ನು ಹೇಳುವುದು ಸರಿ ಅಂತ ಹೇಳಿ ಅವರು ಒಪ್ಪಿಕೊಳ್ಳುತ್ತಾರೆ. They are good talkers. ಅವರು ಒಳ್ಳೆ ಮಾತುಗಳನ್ನು ಆಡುವವರು. They talk powerfully. ಅವರು ಶಕ್ತಿಯುಳ್ಳಂತ ಮಾತುಗಳನ್ನು ಆಡುತ್ತಾರೆ. But it doesn't make what they say is right. ಆದರೆ ಅವರು ಹೇಳುವಂತ ಮಾತು ಅದು ಸರಿಯಾಗಿರುವುದಿಲ್ಲ. Hallelujah. For example, ಉದಾಹರಣೆಗೆ when we see the Exodus 12th chapter, ವಿಮೋಚನೆ ಕಾಂಡ 12ನೇ ಅಧ್ಯಾಯದಲ್ಲಿ ನೋಡುವಾಗ, we had seen the Israel people, they were under the slavery, and under the leadership of Moses, they were coming from the slavery from Egypt to out. ಇಸ್ರಾಯೇಲ್ ಜನರು ಅಲ್ಲಿ ಐಗುಪ್ತ ದೇಶದಲ್ಲಿ ಬಾನಸ್ಥರಾಗಿದ್ದು ಅವರು ಮೋಶೆನ ನಾಯಕತ್ವದಿಂದ ಐಗುಪ್ತ ದೇಶವನ್ನು ಬಿಟ್ಟು ಹೊರಗೆ ಬರುತ್ತಾ ಇದ್ದಾರೆ. 12th chapter 38th verse says, 12ನೇ ಅಧ್ಯಾಯದಲ್ಲಿ 38ನೇ ವಚನದಲ್ಲಿ, a mixed multitude also went with them. ಇಲ್ಲಿ ಎಲ್ಲಾ ತರದ ಜನರು ಸೇರಿ ಒಂದು ಜನರ ಸಮೂಹವಾಗಿ ಅವರು ಹೊರಗೆ ಬರುತ್ತಾ ಇದ್ದಾರೆ. ಕನ್ನಡದಲ್ಲಿ ಓದ್ಮ 38ನೇ ವಚನ. ಬಹುಮಂದಿ ಅನ್ಯರು ಹೊರಟು ಹೋದರು, ಕುರಿದನ ಮೊದಲಾದ ಪಶುಗಳು ಬಹಳವಾಗಿದ್ದವು. ಅವರು ಐಗುಪ್ತ ದೇಶದಿಂದ ತಂದ ಕಣಕದ ಮುದ್ದೆಯಿಂದ ಉಳಿಯಿಲ್ಲದ ರೊಟ್ಟಿಗಳನ್ನು ಮಾಡಿ ಸುಟ್ಟರು. ಅವರು ಐಗುಪ್ತ ದೇಶದಿಂದ ಹೊರಡಿಸಲ್ಪಟ್ಟ ಸ್ವಲ್ಪವಾದರೂ ಸಮಯ ಸಿಕ್ಕದೆ ಹೋದುದರಿಂದ ಕಣಕದಲ್ಲಿ ಅಲ್ಲಿ ಮಿಕ್ಸ್ಡ್ ಮಲ್ಟಿಟ್ಯೂಡ್ ಅಂತಿದೇನಾ ಕನ್ನಡದಲ್ಲಿ? ಓಕೆ, these mixed multitude, they came along with these Jewish people, Israelites. ಬೇರೆ ಜನರು, ಅನ್ಯ ಜನರು ಸಹ ಇಸ್ರಾಯೇಲ್ ಜನರ ಜೊತೆಯಲ್ಲಿ ಸೇರಿ ಹೊರಗೆ ಬರುತ್ತಾ ಇದ್ದಾರೆ. God wants to bring them from Egypt. ದೇವರು ಇಸ್ರಾಯೇಲ್ ಜನರನ್ನು ಬಾನಿಸತ್ವದಿಂದ ಅವರನ್ನು ಹೊರಗೆ ತರಬೇಕಂತೇಳಿ ಯೋಜನೆ ಮಾಡಿದ್ದಾನೆ. Hallelujah. Hallelujah. So he sent Moses and brought them from the Egypt. ಅದಕ್ಕಾಗಿ ಆತನು ಮೋಶೆಗೆ ಹೇಳಿ ಈ ಒಂದು ಇಸ್ರಾಯೇಲ್ ಜನರನ್ನು ಹೊರಗೆ ಕರೆಕೊಂಡು ಬರ್ತಾ ಇದ್ದಾನೆ. So Israel people came out of Egypt. ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಹೊರಗೆ ಬರುತ್ತಾ ಇದ್ದಾರೆ. Hallelujah. Along with them, ಅವರ ಜೊತೆಯಲ್ಲಿ this mixed multitude also went along with them. ಈ ಅನ್ಯ ಜನರು ಸಹ ಅದರಲ್ಲಿ ಸೇರಿರುವ ಜನರು ಸಹ ಬರ್ತಾ ಇದ್ದಾರೆ. This mixed multitude are not Jews nor Israelites. ಈ ಒಂದು ಅನ್ಯ ಜನರು ಈ ಒಂದು ಯಹೂದ್ಯರಲ್ಲ, ಇಸ್ರಾಯೇಲ್ ಜನರಲ್ಲ. But they were slaves in Egypt for other kinds of reasons for a long time. ಅವರು ಐಗುಪ್ತ ದೇಶದಲ್ಲಿ ಬೇರೆ ಕಾರಣಕ್ಕಾಗಿ ಅವರು ದಾಸರಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದರು. Hallelujah. Hallelujah. So all the time this mixed multitude are with this Israel people. ಅದಕ್ಕಾಗಿ ಈ ಒಂದು ಅನ್ಯ ಜನರೆಲ್ಲ ಈ ಇಸ್ರಾಯೇಲ್ ಜನರ ಜೊತೆಯಲ್ಲಿ ಅವರು ಇದ್ದರು. When children of Israel journeyed in the wilderness, ಇಸ್ರಾಯೇಲ್ ಜನರು ಅರಣ್ಯ ಪ್ರದೇಶದಲ್ಲಿ ಅವರು ಪ್ರಯಾಣ ಮಾಡಿ ಬರ್ತಾ ಇರುವಾಗ, that time this mixed multitude also with them. ಆ ಸಮಯದಲ್ಲಿ ಈ ಒಂದು ಅನ್ಯ ಜನರು ಸಹ ಇಸ್ರಾಯೇಲ್ ಜನರ ಜೊತೆಯಲ್ಲಿ ಸೇರಿದ್ದಾರೆ. Hallelujah. Hallelujah. In the wilderness God has been feeding them with manna, heavenly food. ಅರಣ್ಯ ಪ್ರದೇಶದಲ್ಲಿ ದೇವರು ಈ ಜನರನಿಗೆ ಮನ್ನಾದಿಂದ ಅವರನ್ನು ಪೋಷಿಸಿದನು. This manna is balanced food by the God. ಈ ಒಂದು ಮನ್ನಾ ಎಂಬುವಂತ ಪದಾರ್ಥವು ದೇವರಿಂದ ಅದು ಸಮತೋಲನವಾಗಿರುವಂತ ಒಂದು ಪದಾರ್ಥವು. Hallelujah. Balanced diet given by the Lord ದೇವರಿಂದ to Israel's people, and all mixed multitude all were there. ಎಲ್ಲ ಜನರಿಗೆ ಕೊಡಲ್ಪಟ್ಟಿರುವಂತ ಒಂದು ಆಹಾರವಾಗಿತ್ತು. But in Numbers 11th chapter 4th verse says, ಆದರೆ ಅರಣ್ಯ ಕಾಂಡದಲ್ಲಿ 4ನೇ ವಚನ ಓದಿಯಾ? ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು. ಇಸ್ರಾಯೇಲರು ಕೂಡ ತಿರುಗಿ ಹತ್ತುಕೊಂಡು, ಮಾಂಸವು ನಮಗೆ ಹೇಗೆ ಲಭಿಸಿತು?
ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ಸಾಕು. ಹಲ್ಲೆಲೂಯಾ. Hallelujah. ಅಲ್ಲಿ ಮನೆಗೆ when you go to house you can read. ಮನೆಗೆ ಹೋದ್ರೆ ಅದನ್ನು ಓದ್ರಿ. Numbers 11th chapter 4th verse says, the mixed multitude motivated the children of Israel to ask more desirable food. ಈ ಒಂದು ಅನ್ಯ ಜನರೆಲ್ಲ ಇಸ್ರಾಯೇಲ್ ಜನರಿಗೆ ಅವರು ಹೇಳ್ತಾ ಇದ್ದಾರೆ ಬೇರೆ ತರದ ಆಹಾರ ನಮಗೆ ಬೇಕು, ಮಾಂಸದ ಆಹಾರ ನಮಗೆ ಬೇಕು ಎಂದು. Hallelujah. Hallelujah. This mixed multitude motivated the children of Israel to ask Moses the more desirable food meat. ಈ ಒಂದು ಅನ್ಯ ಜನರು ಈ ಒಂದು ಇಸ್ರಾಯೇಲ್ ಜನರಿಗೆ ಅವರು ಹೇಳಿದ್ದಾರೆ, ಒತ್ತಾಯಿಸಿದ್ದಾರೆ, ಮೋಶೆಗೆ ಕೇಳ್ರೆ ನಮಗೆ ಮಾಂಸದ ಆಹಾರ ನಮಗೆ ಬೇಕು ಎಂದು. So this innocent Israel people, only greedy people are for food sake, they listen these people mixed multitude words, and they went, they will be motivated by them, and went to Moses and cried before Moses, Moses, what is this food you are giving to us? ಈ ಅಮಾಯಕರವಾದ ಇಸ್ರಾಯೇಲ್ ಜನರು ಅವರ ಅನ್ಯ ಜನರ ಮಾತನ್ನು ಕೇಳಿ ಮೋಶೆ ಹತ್ರ ಹೋಗಿ ಕೂಗಿದರು, ಮೋಶೆ ನಮಗೆ ಯಾಕೆ ಈ ತರ ಆಹಾರ ಕೊಟ್ಟಿದ್ಯಾ? We don't want God's balanced food, we want our own balanced food. ನಮಗೆ ದೇವರು ಕೊಟ್ಟಿರುವಂತ ಒಂದು ಬ್ಯಾಲೆನ್ಸ್ ಆಹಾರ ನಮಗೆ ಬೇಕಾಗಿಲ್ಲ, We need meat. ನಮಗೆ ಮಾಂಸ They ಬೇಕಾಗಿದೆ. cried and cried before Moses. ಮೋಶೆ ಮುಂದೆ ಕುಂತು ಅಳುತ್ತಾ ಅಳುತ್ತಾ Moses ಕೇಳ್ತಾ was ಇದ್ದಾರೆ. vexed. Moses explained, this is not God's will. God is feeding you with the heavenly manna. That is only God's will. ಮೋಶೆನು ಹೇಳ್ತಾ ಇದ್ದಾನೆ, ಸರಿಯಲ್ಲ ಇದು, ತಂದೆ ದೇವರು ನಮಗೆ ಆ ಪರಲೋಕದ ಆಹಾರದಿಂದ ಆತನು ಮನ್ನದಿಂದ ನಮ್ಮನ್ನು ಪೋಷಿಸ್ತಾ ಇದ್ದಾನೆ. But they didn't agree. ಆದ್ರೆ ಅವರು ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ. They were fully influenced by this mixed multitude. ಈ ಒಂದು ಅನ್ಯ ಜನರ ಮಾತುಗಳಿಂದ ಅವರು ಅದಕ್ಕೆ ಆಧೀನರಾಗಿದ್ದರು. So he went and cried before God. Moses went and cried before God. ಹಾಗಾಗಿ ಮೋಶೆನು ಹೋಗಿ ದೇವರ ಮುಂದೆ ಅತ್ತನು. Hallelujah. Hallelujah. Bible says God gave them meat 1 month. ಬೈಬಲ್ ಹೇಳುತ್ತದೆ ದೇವರು ಅವರಿಗೆ ಒಂದು ಮಾಂಸದ ಆಹಾರವನ್ನು 1 ತಿಂಗಳು ಅವರಿಗೆ ಒದಗಿಸಿಕೊಟ್ಟನು. But God's wrath came upon them. They died in the wilderness after that. ಆದರೆ ಅದಾದ ಮೇಲೆ ದೇವರ ಉಗ್ರತೆ ಅವರ ಮೇಲೆ ಬಂದು ಅವರು ಅರಣ್ಯ ಪ್ರದೇಶದಲ್ಲಿ ಅವರು The plague ಸತ್ತೋದರು. came and hit them and they died. ಅವರು ಒಂದು ರೋಗವು ಈ ಒಂದು ಸಾಂಕ್ರಾಮಿಕ ರೋಗ ಬಂದು ಅವರನ್ನು ಸಾಯಿಸಿತು. See, these Israel people, they rebelled against Moses, they rebelled against God. ಈ ಇಸ್ರಾಯೇಲ್ ಜನರು ಮೋಶೆ ವಿರುದ್ಧವಾಗಿ ಅವರು ಮಾತಾಡಿದ್ದಾರೆ, ದೇವರ ವಿರುದ್ಧವಾಗಿ ಅವರು ಮಾತಾಡಿದ್ದಾರೆ. Who caused the children of Israel into destruction? ಯಾವ ವಿಷಯವು ಇಸ್ರಾಯೇಲ್ ಜನರು ನಾಶಕ್ಕೆ ಒಳಪಡಿಸಿತು? The mixed multitude. ಈ ಒಂದು ಅನ್ಯ ಜನರಿಂದ. That's why we should be careful always who we are, who is with us, who is around us, who is motivating us. Their words we should be careful. ನಾವು ತುಂಬಾ ಜಾಗೃತ ಉಳ್ಳವರಾಗಿರಬೇಕು. ನಾವು ಯಾರಾಗಿದ್ದೇವೆ, ನಮ್ಮ ಜೊತೆಯಲ್ಲಿ ಯಾರಾಗಿದ್ದಾರೆ, ನಮ್ಮ ಸುತ್ತಲೂ ಯಾರಾಗಿದ್ದಾರೆ, ನಾವು ಯಾರ ಮಾತುಗಳನ್ನು ಕೇಳುತ್ತಾ ಇದ್ದೇವೆ, ಇದರಲ್ಲಿ ನಾವು ಎಚ್ಚರ ಉಳ್ಳವರಾಗಿರಬೇಕು. Hallelujah. 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 That's why Paul asked the Galatians church. ಅದಕ್ಕೆ ಪೌಲನು ಗಲಾತ್ಯ ಸಭೆಗೆ ಆತನು ಕೇಳಿದಾನೆ. Galatians 3rd chapter 1st verse. ಗಲಾತ್ಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ. Who has bewitched you that you should not obey the truth? ನೀನು ಸತ್ಯವನ್ನು ಕೇಳಬಾರದಂತೇಳಿ ನಿಮಗೆ ಯಾರು ಒತ್ತಾಯಿಸಿದ್ದಾರೆ? ಯಾರು ನಿಮ್ಮನ್ನು ಅವರು ವಿಚ್ಕ್ರಾಫ್ಟ್ ಮಾಡಿದಂಗೆ ಇದಾರಪ್ಪ, ಅವ್ರ ಮಾತು ಕೇಳ್ಕೊಂತ ಹೋಗ್ತಾ ಇದ್ದಾರೆ. Who had bewitched you that you should not obey the truth? ಸತ್ಯವನ್ನು ನೀವು ಕೇಳಬಾರದಂತೇಳಿ ಯಾರು ನಿಮಗೆ ಒತ್ತಾಯಿಸಿದ್ದಾರೆ, ಯಾರು ನಿಮಗೆ ಖಂಡಿತವಾಗಿ ಇದನ್ನು ಮಾಡು ಅಂತ ಹೇಳಿದ್ದಾರೆ? Read the whole book of Galatians. ನೀನು ಆ ಒಂದು ಗಲಾತ್ಯನ ಸಂಪೂರ್ಣ ಪುಸ್ತಕವನ್ನು When Paul ಓದಿರಿ. went to Galatia, ಪೌಲನು ಗಲಾತ್ಯಗೆ ಹೋದಾಗ they were asked him questions about circumcision. ಈ ಒಂದು ಸುನ್ನತಿಯ ಬಗ್ಗೆ ಅವರು ಪ್ರಶ್ನೆ ಪೌಲನಿಗೆ ಕೇಳ್ತಾ ಇದ್ದಾರೆ. They said, Paul, ಅವರಿಗೆ you don't tell about circumcision. ಅವರು ಪೌಲನಿಗೆ ಹೇಳುತ್ತಾ ಇದ್ದಾರೆ, ಪೌಲನೇ ನೀನು ಸುನ್ನತಿಯ ಬಗ್ಗೆ ನಮಗೆ ನೀನು ಹೇಳುತ್ತಾ ಇಲ್ಲ. We should have been circumcised like Jews. ನಾವು ಯಹೂದ್ಯರಾಗಿ ನಾವು ಸುನ್ನತಿ ಹೊಂದಿಕೊಂಡಿರಬೇಕು. They said, now we became Christians. ಈಗ ನಾವು ಕ್ರೈಸ್ತರಾಗಿದ್ದೇವೆ. But we are supposed to be circumcised like Jews. ಆದ್ರೆ ನಾವು ಯಹೂದ್ಯರಾಗಿ ನಾವು ಸುನ್ನತಿ ಹೊಂದಿರಬೇಕಾಗಿದೆ. When Paul heard this, ಪೌಲನನ್ನು ಕೇಳಿದಾಗ then he said, who bewitched you? ಪೌಲನು ಹೇಳಿದಾನೆ, ಯಾರು ನಿಮ್ಮನ್ನು ಇದನ್ನು ಮಾಡು ಅಂತೇಳಿ ಒತ್ತಾಯಿಸಿದ್ದಾರೆ? You know the truth. ನಿಮಗೆ ಸತ್ಯ ಗೊತ್ತಿದೆ. Hallelujah. Hallelujah. You know the true circumcision is of heart. It is inward thing, not outside thing. ನಿಮಗೆ ಗೊತ್ತಿದೆ, ನೀವು ನಿಜವಾಗಿರುವಂತ ಸುನ್ನತಿ ಏನಂದ್ರೆ ಅದು ನಿಮ್ಮ ಹೃದಯದಲ್ಲಿ ಆಗಿರುತ್ತದೆ, ಅದು ಒಳಗೆ ಇರುವಂತ ಒಂದು ಅಂಗದ ಕುರಿತು ಇಲ್ಲಿ ಬರೆಯಲ್ಪಟ್ಟಿದೆ. Hallelujah. Not outside or not bodily. ಹೊರಗೆ ಕಾಣಿಸುವಂತದಲ್ಲ, ನಿಮ್ಮ ದೇಹದ ಅಂಗಗಳಿಗಲ್ಲ. So Paul said to them, ಪೌಲನು ಅವರಿಗೆ ಹೇಳಿದಾನೆ, you received the Spirit of God in your lives. ನಿಮ್ಮ ಜೀವನದಲ್ಲಿ ನೀವು ದೇವರ ಆತ್ಮನು ಸ್ವೀಕಾರ Miracle has taken place.
ಅದ್ಭುತ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಜರುಗಿದೆ. Hallelujah. Hallelujah. You have seen the God's move in your life. ದೇವರ ಒಂದು ಚಲಾವಣೆ ನಿಮ್ಮ ಜೀವನದಲ್ಲಿ ನೋಡಿದಿರಿ. God moved in your lives. ದೇವರು ನಿಮ್ಮ ಜೀವನದಲ್ಲಿ ಚಲಿಸಿದ್ದಾನೆ. And in verse 3 he says, are you so foolish? ಮೂರನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನೀವು ಅಷ್ಟು ಮೂರ್ಖರಾಗಿದ್ದೀರಾ. Having begun in the spirit, now you are made perfect by the flesh. ನೀನು ಆತ್ಮದಿಂದ ಪ್ರಾರಂಭಿಸಿ, ಆತ್ಮೀಯವಾಗಿ ವಿಷಯಗಳನ್ನು ಪ್ರಾರಂಭಿಸಿದ ಹೆಂಗೆ ಪ್ರಾರಂಭಿಸಿ, ಯೇಸುವೆ ದೇವರು ಹೌದು ಅಂತ ಆತ್ಮೀಯವಾಗಿ ಪ್ರಾರಂಭಿಸಿ ಸಭೆಯಲ್ಲಿ ಬಂದಾಗ ಶಾರೀರಿಕವಾಗಿ ಜೀವಿಸ್ತಾ ಇದೆಯಾ? ಅವ್ರು ಯಾರೋ ಯಹೂದ್ರಿಯರು ಮಾಡ್ತಾ ಇದ್ದಾರೆ, ಅದನ್ನು ನಾವು ಮಾಡುತ್ತೇವೆ, ಅವರು ಕೂಡ ಯಹೂದ್ರಿಯರೇ, ದೇವರ ಮಕ್ಕಳೇ ಅಂತ ತೆಗೆದುಕೊಂಡು ಹೇಳ್ತಾ ಇದೆಯಾ? Hallelujah. 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 See, God own balanced diet is different, our own balanced diet is different. ದೇವರು ಕೊಡುವಂತ ಒಂದು ಬ್ಯಾಲೆನ್ಸ್ ಒಂದು ಆಹಾರ ಅದು ಬೇರೆ ಆಗಿರುತ್ತದೆ. ನಮಗೆ ನಾವು ತಿಳಿದುಕೊಂಡಿರುವಂತ ಬ್ಯಾಲೆನ್ಸ್ ಆಹಾರ ಅದು ಬೇರೆ ಆಗಿದೆ. ನಮಗೆ ಬೇಕಾಗಿದ್ದಂದ್ರೆ ನಮ್ಗೆ ಯಾವ ಇಷ್ಟನೋ ಸಂತೋಷ. ನಮ್ಗೆ ಇವಾಗ ಉದಾಹರಣೆಗೆ ಪ್ರಾಸ್ಪೆರಿಟಿ ಇದ್ರೆ ಇಷ್ಟ ಅಂದ್ರೆ ಯಾವಾಗಲೂ ಪ್ರಾಸ್ಪೆರಿಟಿ ಮೆಸೇಜೇ ಬೇಕು. ಯಾವಾಗಲೂ ನಮಗೆ ಅಭಿವೃದ್ಧಿಯ ಮೆಸೇಜ್ ಕೇಳ್ತೀವಿ. Hallelujah. Hallelujah. ಈಗ ನನಗೆ ಕೃಪೆ ಬಗ್ಗೆ ಇಷ್ಟ ಅನ್ಕೋ, ಯಾವಾಗಲೂ ಕೃಪೆ ಕೃಪೆ ಕೃಪೆ, ದೇವರ ಅಷ್ಟೇ. won't take corrections. ಸರಿಪಡಿಸಿಕೊಳ್ಳುವುದು, ನೀವು ತೆಗೆದುಕೊಳ್ಳುವುದಿಲ್ಲ, ತೆಗೆದುಕೊಳ್ಳುವುದಿಲ್ಲ ಅಂತ ವಿಷಯಗಳನ್ನು ತೆಗೆದುಕೊಳ್ಳುವುದಿಲ್ಲ. That's why here he is saying, if anything hurts you, hurts the people, hurts the church, whomever you or me, what we say usually, generally, physically, those who are walking by sight or feelings, what they say that we doesn't want these messages. ಯಾರು ಈ ಒಂದು ಶಾರೀರಿಕ ರೀತಿಯಲ್ಲಿ ನಡೀತಾ ಇದ್ದಾರೋ, ದೃಷ್ಟಿಯಿಂದ ನಡೀತಾ ಇದ್ದಾರೋ, ಅವರು ಈ ಒಂದು ಸಂದೇಶಗಳನ್ನು ಕೇಳಿದಾಗ ಈ ಸಂದೇಶ ನನಗೆ ಅಲ್ಲ ಅಂತೇಳಿ ಅವರು ಒಪ್ಪಿಕೊಳ್ತಾರೆ. Hallelujah. Hallelujah. If you walk by spiritually, something God spoke for my sake, you will check up the life. ನೀನು ಆತ್ಮಿಕ ಉಳ್ಳವನಾಗಿ ನೀವು ನಡೆಯುವುದಾದರೆ, ಸಂದೇಶ ನಿನಗೆ ಬರುವಾಗ ಈ ಸಂದೇಶ ಯಾಕೆ ನನಗೆ ಬಂದಿದೆ, ನಾನು ಇದು ಯಾಕೆ ಅಂತೇಳಿ ನೀವು That's why Paul is saying, are you so foolish? Having begun with the spirit, now you are made perfect by the flesh. ಅದಕ್ಕಾಗಿ ಪೌಲನು ಹೇಳ್ತಾ ಇದ್ದಾನೆ, ನೀವು ಅಷ್ಟು ಮೂರ್ಖರಾಗಿದ್ದೀಯ, ನೀವು ಪ್ರಾರಂಭ ಮಾಡಿದ್ದು ನೀನು ಆತ್ಮ ದೇವರಿಂದ ಪ್ರಾರಂಭ ಮಾಡಿದ್ದು, ಈಗ ಮುಕ್ತಾಯ ಸಭೆಯಲ್ಲಿ ಬರುವಾಗ already you believed the truth. Already you believed the truth. ನೀನು ಆಗಲೇ ಸತ್ಯವನ್ನು ನಂಬಿದೀಯಾ. Now you are going outside by believing the words of others. ಬೇರೆಯವರ ಮಾತನ್ನು ಕೇಳಿ ನೀನು ಅದರಿಂದ ನೀನು ಹೊರಗೆ ಹೋಗುತ್ತಾ ಇದೀಯಾ. It's very important who we are and who is with us and who is around us. ನಮ್ಮಲ್ಲಿ ಯಾರಿದ್ದಾರೆ, ನಮ್ಮ ಜೊತೆಯಲ್ಲಿ ಯಾರಿದ್ದಾರೆ, ನಮ್ಮ ಸುತ್ತಲಿ ಯಾರಿದ್ದಾರೆ, ಅದನ್ನು ಗ್ರಹಿಸುವುದು ತುಂಬಾ ಮುಖ್ಯವಾಗಿದೆ. You know, just because he or she led to you to the church doesn't mean that whatever they say you should listen. ಅವರು ನಿಮ್ಮನ್ನು ನಡೆಸಿರಬಹುದು, ಸಭೆಗೆ ನಡೆಸಿರಬಹುದು, ಆದರೆ ಅವರ ಮಾತುಗಳನ್ನು ಕೇಳುವುದೇ ಖಂಡಿತ ಕಡ್ಡಾಯ ಅಂತೇಳಿ ಅದು ಯಾವುದೇ ಒಂದು ವಿಷಯದಲ್ಲಿ ಬರೆಯಲ್ಪಟ್ಟಿಲ್ಲ. Because somebody bringing you into the house of God doesn't make them your pastors. ನೀನು ಬೇರೆಯವರು ನಿಮ್ಮ ಸಭೆಯಲ್ಲಿ ನಡೆಸಿ ಯಾರೋ ನಿಮ್ಮನ್ನು ಕರ್ಕೊಂಡು ಬಂದಿದ್ದ ನಂತರ ಅವ್ರು ನಿಮಗೂ ಸಭಾ ಪಾಲಕರಾಗುವುದಿಲ್ಲ. ಒಂದು ಸಭೆಯಲ್ಲಿದ್ರೆ ಗಾಡ್ಸ್ ಪ್ರಿಸ್ಕ್ರೈಬ್ಡ್ ಆರ್ಡರ್ ಇಸ್ ದೇರ್. ಗಾಡ್ ಮೇಡ್ ಸಮ್ ಪೀಪಲ್ ಆಸ್ ಅ ಪಾಸ್ಟರ್ಸ್, as leaders, spiritual leaders. ದೇವರು ಸಭಾ ಪಾಲಕರನ್ನು ನಿಮಗಾಗಿ ಇಟ್ಟಿದ್ದಾನೆ, ನಾಯಕರು ನಿಮಗಾಗಿ ಇಟ್ಟಿದ್ದಾನೆ, ದೇವರ ವಾಕ್ಯ ಪ್ರಕಾರ ಅವರನ್ನು ನಿಮ್ಮನ್ನು ನಡೆಸಲಿಕ್ಕೆ. God has given us prescribed order. You should be smart and judge what the others are saying or what are they are leading you. You should judge rightly ದೇವರು ನಿಮಗೆ ದೇವರ ವಾಕ್ಯವನ್ನು by the spirit of God and with the knowledge of the word of God. ದೇವರು ನಿಮಗೆ ದೇವರ ವಾಕ್ಯವನ್ನು ಕೊಟ್ಟಿದ್ದಾನೆ. ಬೇರೆಯವರು ಹೇಳಿದ ಮಾತುಗಳನ್ನು ನೀವು ಕೇಳಿಕೊಂಡು ದೇವರ ವಾಕ್ಯದ ಪ್ರಕಾರ ಇದೆಯಾ ಇಲ್ಲವೋ ಅಂತೇಳಿ ತಿಳಿದುಕೊಂಡು ನೀನು ಅದನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. Hallelujah. Word of God says, warn them those who are unruly. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕ್ರಮವಿಲ್ಲದೆ ಇರುವಂತಹ ಜನರ ಕುರಿತು ನೀವು ಎಚ್ಚರಿಸಿರಿ. Hallelujah. Not only pastors should say, hey, you are going wrong way. If you know that person is going wrong, you must say to them and correct them. ಬರೇ ಸಭಾ ಪಾಲಕರು ಹೇಳುವುದು ಮಾತ್ರವಲ್ಲದೆ ನೀನು ಸಹ ಅವರನ್ನು ತಪ್ಪು ದಾರಿಯಲ್ಲಿ ಹೋಗ್ತಾ ಇರುವಾಗ ನೀನು ಅವರನ್ನು ಎಚ್ಚರಿಸಬೇಕು. When you know somebody is unruly, you say, look brother, be careful, the way you are going is wrong. ಕೆಲವು ಜನರು ತಪ್ಪಾಗಿರೋ ದಾರಿಯಲ್ಲಿ ಹೋಗ್ತಾ ಇರುವಾಗ ನೀನು ಅದನ್ನು ನೋಡುವಾಗ ನೀನು ಹೇಳಬೇಕು, ಸಹೋದರನೇ ನೀನು ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆಯಾ, ನೀನು ಸರಿಪಡಿಸಿಕೋ. Look sister, be careful, the way you are going is wrong. ಸಹೋದರಿಯೇ ನೋಡು, ನೀನು ಹೋಗುವಂತ ರೀತಿ ಸರಿಯಲ್ಲ, ನೀನು ಸರಿಪಡಿಸಿಕೋ. That's how you fulfill the scripture. ಅದೇ ಒಂದು ಪ್ರಕಾರ ನೀನು ದೇವರ ವಾಕ್ಯವನ್ನು ಸಂಪೂರ್ಣಗೊಳಿಸಬೇಕಾಗುತ್ತದೆ. See, by the grace of God, ದೇವರ God ಕೃಪೆಯಿಂದ sown his seed, the gospel, through gospel in our
field of our heart. ದೇವರು ತನ್ನ ಒಂದು ಬೀಜ ಆಗಿರುವಂತ ದೇವರ ವಾಕ್ಯವು ನಮ್ಮ ಹೃದಯವಾಗಿರುವಂತ ಹೊಲದಲ್ಲಿ ಅದನ್ನು ಬಿತ್ತಿದ್ದಾನೆ. Hallelujah. Hallelujah. So don't be sleepy. ಅದಕ್ಕಾಗಿ ನೀವು ನಿದ್ರೆದಲ್ಲಿ ಇರಬೇಡ್ರಿ. I'm not talking about physical sleep. ನಾನು ಶಾರೀರಿಕವಾಗಿರೋ ನಿದ್ರೆ ಕುರಿತು Spiritually ಹೇಳ್ತಾ don't ಇಲ್ಲ. be sleepy. ಆತ್ಮಿಕವಾಗಿ ನಿದ್ರೆ, ಆತ್ಮಿಕ ನಿದ್ರೆದಲ್ಲಿ ಇರಬೇಡ. Don't allow the enemy to come and sow tares in your field, in your heart. ವೈರಿ ಬಂದು ನಿಮ್ಮ ಹೃದಯದಲ್ಲಿ ಅಣಜಿಯನ್ನು ಬಿತ್ತಲಿಕ್ಕೆ ನೀನು ಅನುಮತಿಸಬೇಡ. Hallelujah. Hallelujah. Whenever you find some of the seeds of tares, ಈ ಒಂದು ಅಣಜಿ ಒಂದು ಬೀಜವು ನಿಮ್ಮ ಹೃದಯದಲ್ಲಿ ನೀವು ನೋಡಲಿಕ್ಕೆ how can you find? By listening the word in the presence of the Lord. When you go for personal prayer, when God speaks, whenever you find, immediately you pluck out ನೀನು that ಇದನ್ನು ಯಾವ seeds out. ರೀತಿ ನೀನು ಯಾವ ರೀತಿ ಕಂಡಿದ್ದು ದೇವರ ವಾಕ್ಯವನ್ನು ಓದುವಾಗ ಸಭೆದ ಸಂದೇಶಗಳನ್ನು ಕೇಳುತ್ತಾ ಇರುವಾಗ ಪ್ರಾರ್ಥನೆಗೆ ಹೋಗುತ್ತವೆ, ಇದನ್ನು ನಿಮಗೆ ಗೊತ್ತಾಗುತ್ತದೆ. ಗೊತ್ತಾದ ತಕ್ಷಣ ಇದನ್ನು ತೆಗೆದುಹಾಕಿರಿ. If you are jealous about somebody, ಬೇರೆಯವರ ಕುರಿತು ನೀನು ಹೊಟ್ಟೆಕಿಚ್ಚು ಪಡುವುದಾದರೆ immediately God, you have the living God, he speaks to you. ನಿಮ್ಮಲ್ಲಿ ಜೀವಿಸುವ ದೇವರಿದ್ದಾನೆ, ನಿಮ್ಮ ಸಂಗಡ ಆತನು ಮಾತಾಡುತ್ತಾನೆ. Immediately you must remove that seed. ತಕ್ಷಣವೇ ಆ ಒಂದು ಬೀಜವನ್ನು ತೆಗೆದುಹಾಕಬೇಕು. Hallelujah. Hallelujah. If you neglect that ನೀನು ಅದನ್ನು ನಿರಾಕರಿಸಿದರೆ and leave that as tares only, that seeds, ಅದನ್ನು ಹಣಜಿಯಾಗಿ ನಿಮ್ಮ ಹೃದಯದಲ್ಲಿ if you ಬೆಳೆಯಲಿಕ್ಕೆ are not ಬಿಟ್ಟರೆ, spiritually aware, ನೀನು ಆತ್ಮಿಕವಾಗಿ ಎಚ್ಚರವುಳ್ಳವನಾಗಿಲ್ಲದೆ ಹೋದರೆ what will happen? ಏನಾಗುತ್ತದೆ? The seeds will grow strong. You don't know you are thinking that I am the child of God, I am born of God, I am what all the confessions you'll do, but no changes in your mind, in your heart, in your life. ನಾನು ದೇವರ ವಾಕ್ಯದ ಪ್ರಕಾರ ಜೀವಿಸ್ತೇನೆ, ದೇವರಲ್ಲಿ ನಾನು ಬೆಳೆಯುತ್ತೇನೆ ಅಂತೇಳಿ ಈ ರೀತಿ ಯೋಚನೆ ಮಾಡೋದಾದ್ರೆ ಆ ಬೀಜವನ್ನು ತೆಗೆದುಹಾಕದೆ ಹೋದರೆ One day all of a sudden the tares, crowns will appear. ಒಂದಾನೊಂದು ದಿನ ಈ ಒಂದು ಅಣಜಿಯ ಒಂದು ಸಸಿ ಬೆಳೆಯುತ್ತದೆ. That time you are helpless. ಆ ಸಮಯದಲ್ಲಿ ನಿನಗೆ ಸಹಾಯ ಮಾಡಲಿಕ್ಕೆ ಯಾವ ವಿಷಯ ಇರುವುದಿಲ್ಲ. When it is small only, you must pluck it out. ಅದು ಚಿಕ್ಕದಾಗಿದ್ದಾಗಲೇ ಅದನ್ನು ತೆಗೆದುಹಾಕಬೇಕು. Hallelujah. 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 You must grow strong ನೀನು ಬಲ ಉಳ್ಳವನಾಗಿ ಬೆಳೆಯಬೇಕು. by the prescribed order of our Lord Jesus Christ, the word of God. ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಕೊಟ್ಟಿರುವಂತ ವಾಕ್ಯದ ಮೂಲಕವಾಗಿ. Hallelujah. Hallelujah. If you neglect ನೀನು ಅದನ್ನು ನಿರಾಕರಿಸಿದರೆ and you are not aware about the tares in our lives, ನಮ್ಮ ಜೀವನದಲ್ಲಿ ಈ ಒಂದು ಅಣಜ ಕುರಿತು ಕಾಳಜಿ ಅದನ್ನ ಬಗ್ಗೆ ನೀನು ತಿಳಿದುಕೊಳ್ಳದೆ ಹೋದರೆ we will be lose much. ಹೆಚ್ಚಾಗಿ ನಾವು ವಿಷಯಗಳನ್ನು ಕಳೆದುಕೊಳ್ಳುತ್ತೇವೆ. Hallelujah. Hallelujah. God doesn't like we lose much. We must bear fruit much. That is his desire. ಹೆಚ್ಚಾಗಿ ಕಳೆದುಕೊಳ್ಳುವಂತದ್ದು ದೇವರ ಚಿತ್ತವಲ್ಲ, ಆದ್ರೆ ಹೆಚ್ಚು ಫಲವನ್ನು ಕೊಡುವಂತದ್ದು ದೇವರ ಚಿತ್ತವಾಗಿದೆ. Hallelujah. Hallelujah. God made us his children and made us perfectly already in Christ Jesus. ದೇವರು ನಮ್ಮನ್ನು ಆತನ ಮಕ್ಕಳನ್ನಾಗಿ ಮಾಡಿ ಆತನ ಜೀವನದಲ್ಲಿ ನಮ್ಮನ್ನು We take the ಪರಿಪೂರ್ಣಗೊಳಿಸಿದ್ದಾನೆ. word of God, we take this in the presence of the Spirit of God, we take his words and we walk in perfection. ದೇವರ ಸನ್ನಿಧಿಯಲ್ಲಿ ಆತನ ವಾಕ್ಯವನ್ನು ಸ್ವೀಕಾರ ಮಾಡಿಕೊಂಡು ಪರಿಪೂರ್ಣತೆಯಲ್ಲಿ ನಾವು ನಡೆಯುತ್ತೇವೆ. Hallelujah. We must walk. ನಾವು ಅದನ್ನು ಆ ರೀತಿ ನಾವು ನಾವೆಲ್ಲರೂ ನಡೆಯಬೇಕು. ಕೂಡ ನಡೆಯಬೇಕಂತೆ. ನಾವೆಲ್ಲರೂ ಕೂಡ ನಡೆಯಬೇಕು. Hallelujah. Because God is going come to the spotless, blameless and without wrinkle church is coming. ಯಾಕಂದ್ರೆ ದೇವರು ನಿಷ್ಕಲಂಕವಾಗಿರುವಂತ ನಿಂದಾರಹಿತವಾಗಿರುವಂತ ಮಚ್ಚ ಇಲ್ಲದಂತೆ ಸಭೆಗೆ ಆತನು ಬರ್ತಾ ಇದ್ದಾನೆ. Hallelujah. Hallelujah. Say to one another, ಒಬ್ಬರಿಗೊಬ್ಬರು ಹೇಳ್ರಿ, prosperity is not only enough, ಅಭಿವೃದ್ಧಿ ಮಾತ್ರ ಸಾಕಾಗುವುದಿಲ್ಲ, health is not only enough. ಆರೋಗ್ಯವೇ ಮಾತ್ರ ಸಾಕಾಗುವುದಿಲ್ಲ. Hallelujah. 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 Are you saying this side? No. Health is not only enough. ಆರೋಗ್ಯ ಮಾತ್ರ ಸಾಕಾಗುವುದಿಲ್ಲ. All the blessings only not enough. ಎಲ್ಲ ಆಶೀರ್ವಾದಗಳು ಮಾತ್ರ ಸಾಕಾಗುವುದಿಲ್ಲ. God needs you ದೇವರಿಗೆ ನೀನು ಬೇಕಾಗಿದೆ to walk in prescribed order. ಆತನು ಕೊಡಲ್ಪಟ್ಟಿರುವಂತ ಆಜ್ಞೆಗಳು, ಆತನು ಕೊಡಲ್ಪಟ್ಟಿರುವಂತ God loves you and teach this message to you. ದೇವರನ್ನು ಪ್ರೀತಿ ಮಾಡುತ್ತಾ ಇದ್ದದಕ್ಕೋಸ್ಕರ ನಿಮಗೆ ಈ ಸಂದೇಶವನ್ನು ನಿಮಗೆ ಆತನು He ಕೊಟ್ಟಿದ್ದಾನೆ. wants to perfect you ನಿಮ್ಮನ್ನು through his ಪರಿಪೂರ್ಣಗೊಳಿಸಬೇಕೆಂದಿದ್ದಾನೆ. word, purify you. ಆತನ ವಾಕ್ಯದಿಂದ ನಿನ್ನನ್ನು ಪರಿಪೂರ್ಣ ಶುದ್ಧೀಕರಿಸಲಿಕ್ಕೆ ನೋಡಿದ್ದಾನೆ. Hallelujah. Hallelujah. Are you blessed?